नतोऽस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्देदं दच्चिदानन्दं यतिवर्यं महामतिं वेदान्तसारं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये श्री दच्चिदानन्देन सरस्वती महासद्गुरुभ्यो नमः अधीः भगवो तगुंहोवाच सुगुंहोवाच यथा सौम्य महतोऽभ्याहितस्य खद्योतमात्रः परिशिष्टस्य एकोङ्कारः खद्योतमात्रः परिशिष्टस्यात् तेन ततोऽपि न बहुदहेत् तेन ततोऽपि न बहुदहेत् एवं सौम्यते षोडशानां कलानाम् एका कलातिशिष्टा स्यात् तर्हि वेदान्नानुभवसि अशाना अशमे विज्ञास्यसीति तगुंहोवाच आಯ್ತು ಅಂದ್ರೆ 15 ದಿವಸ ಉಪವಾಸ ಇದ್ದ. ಏನ್ ಹೇಳಿಂದ ಋಗ್ವೇದ ಯಜುರ್ವೇದ ಸಾಮವೇದ ಹೇಳು ಅಂತಂದ. ನಂಗೇನು ತೋಚಲ್ಲ ಅಂತಂದ. ಅದಕ್ಕೆ ಅಪ್ಪ ಹೇಳ್ತಾನೆ, ಒಂದೇ ಸಣ್ಣ ಒಂದು ಉದ್ದಿನ ಕಾಳಷ್ಟು ಕೆಂಡ ಉಳಿದಿದೆ, ಅದರಿಂದ ದೊಡ್ಡದನ್ನು ಹೇಗೆ ಸುಡೋಕ್ಕಾಗಲ್ವೋ ಅದೇ ರೀತಿ ನಿಂಗೆ ಒಂದು ಕಲೆ ಉಳಿದಿದೆ ಕಣ, ಅದನ್ನ ವೇದವನ್ನು ಅನುಭವಿಸೋಕ್ ಆಗಲ್ಲ. ಅದನ್ನ ಊಟ ಮಾಡು, ಆಮೇಲೆ ನಿನ್ಗೆ ತಿಳ್ಕೊತೀಯ ಅಂತಂದ. ಏಮುಕ್ತವಂತಂ ಪಿತಾ ಆಹ ಏವಮುಕ್ತವಂತಂ ಪಿತಾ ಆಹ ಶೃಣು ತತ್ರ ಕಾರಣಂ ಏನತೆ ತಾನಿ ಋಗಾದೀನಿ ಏನತೆ ತಾನಿ ಋಗಾದೀನಿ ನ ಪ್ರತಿಭಾಂತೀತಿ ತಂ ಹೋವಾಚ. ಏನು ತೋರಿಸ್ತಾ ಇಲ್ಲ, ಏನು ಅಲ್ಲಿ ಹೊಳಿತಾ ಇಲ್ಲ ಅಂತ ಮಗ ಹೇಳಿದ್ದಕ್ಕೆ ಅದಕ್ಕೆ ಅಪ್ಪ ಹೇಳ್ತಾ ಇದ್ದಾನೆ, ನಿಂಗೆ ಯಾಕೆ ಹೊಳಿತಿಲ್ಲ, ಅದಕ್ಕೇನು ಕಾರಣ ಅನ್ನೋದನ್ನ ಹೇಳ್ತೀನಿ ಕೇಳು ಎಂಬುದಾಗಿ ಹೇಳುತ್ತಾ ಋಗಾದಿಗಳು ಹೊಳೆದಿರೋದಕ್ಕೆ ಕಾರಣವನ್ನು ಅಪ್ಪ ಹೇಳ್ತಾ ಇದ್ದಾನೆ. ಯಥಾಲೋಕೆ ಹೇ ಸೌಮ್ಯ ಯಥಾಲೋಕೆ ಹೇ ಸೌಮ್ಯ ಮಹತೋ ಮಹತ್ಪರಿಮಾಣಸ್ಯ ಅಭ್ಯಾಹಿತಸ್ಯ ಉಪಚಿತಸ್ಯ ಇಂಧನೈಃ ಏಕೋಂಗಾರಃ ಅಗ್ನೇಃ ಏಕೋಂಗಾರಃ ಖದ್ಯೋತಪರಿಮಾಣಃ ಖದ್ಯೋತಮಾತ್ರಃ ಶಾಂತಸ್ಯ ಪರಿಶಿಷ್ಟಃ ಅವಶಿಷ್ಟಸ್ಯ ಶಾಂತಸ್ಯ ಪರಿಶಿಷ್ಟಃ ಅವಶಿಷ್ಟಸ್ಯಾತ್ ಭವೇತ್ ತೇನಾಂಗಾರೇಣ ತತೋಪಿ ತತ್ಪರಿಮಾಣಾತ್ ಈಶದಪಿ ನ ಬಹುದಹೇತ್ ಏವಮೇವ ಖಲು ಸೌಮ್ಯತೆ ತವ ಅನ್ನೋಪಚಿತಾನಾಂ ಷೋಡಶಾನಾಂ ಕಲಾನಾಂ ಏಕಾ ಕಲಾ ಅವಯವಃ ಅತಿಶಿಷ್ಟಾ ಅವಶಿಷ್ಟಾ ಸ್ಯಾತ್ ತಗಾತ್ಮಂ ಖದ್ಯೋತಮಾತ್ರಾಂಗತುಲ್ಯಯಾ ಅಂಗಾರತುಲ್ಯಯಾ ಏತರ್ಹಿ ಇದಾನೀಂ ವೇದಾನ್ನಾನುಭವಸಿ ನ ಪ್ರತಿಪದ್ಯಸೆ ಶ್ರುತ್ವಾ ಚ ಮೇ ಮಮ ವಾಚಂ ಅಥ ಅಶೇಷಂ ವಿಜ್ಞಾಸ್ಯಸಿ ಅಶಾನಾ ಭುಂಕ್ಷ್ವ ತಾವತ್. ಈ ರೀತಿ ಹೇಳಿದಂತಹ ಮಗನನ್ನ ಕುರಿತು ಅಪ್ಪ ಹೇಳ್ತಾ ಇದ್ದಾನೆ, ಕೇಳಯ್ಯ ಕಾರಣವನ್ನ, ಯಾಕೆ ನಿಂಗೆ ಋಗ್ಗ ಹೊಳಲ್ಲ ಅಂದ್ರೆ, ಹೇಗೆ ಲೋಕದಲ್ಲಿ ಮಗು ದೊಡ್ಡ ಪರಿಮಾಣದ ಅಳತೆಯಿಂದ ಕುಂಟೆ ಗಿಂಟೆ ದೊಡ್ಡ ದಿಮ್ಮಿ ಇದರಿಂದ ಕೂಡ್ಕೊಂಡು ಉಳಿದಂತಹ ಅಗ್ನಿಗೆ ಕೊನೆಗೆ ಎಲ್ಲ ಪೂರ್ತಿ ಉಳಿದ ಮೇಲೆ ಒಂದು ಅಂಗಾರ, ಅದು ಖದ್ಯೋತ ಮಾತ್ರ, ದೀಪದ ಹೊಡೆದಷ್ಟು ಉಳಿದಂತಹ ಅಂಗಾರ, ಆ ಆದಂತಹ ಅದಕ್ಕೆ ಅದರಿಂದ ಹೆಚ್ಚಿನದಾಗಿರಿಂದ ಆದ್ಮೇಲೆ ದೊಡ್ಡ ಕುಂಟೆ ಹಾಕಿದ್ರೆ ಅದು ಆರೋಗುತ್ತೆ, ಇರೋಗುತ್ತೆ, ಉರಿಯೋಲ್ಲ, ಆಗೋದಿಲ್ವೋ, ಸ್ವಲ್ಪ ಮುಂದೆ ಸುಡೋಕ್ಕಾಗಲ್ವೋ. ಅದೇ ರೀತಿ ಈಗ ಅನ್ನೋಪಚಿತವಾದ 14 ಕಲೆಗಳಲ್ಲಿ ಈಗ ಒಂದು ಕಲೆ ಉಳಿದಿದೆ. ಆ ಒಂದು ಕಲೆಯಲ್ಲಿ 4 ವೇದ ಅನ್ನೋ ದೊಡ್ಡ ಕುಂಟೆಯನ್ನ ನಿಮಗೆ ಹಚ್ಕೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ, ಅದನ್ನು ಅನುಭವಿಸೋಕ್ಕಾಗಲ್ಲ. ಖದ್ಯೋತ ಮಾತ್ರವಾದ ಅಂಗಾರ ಸಮಾನವಾಗಿರುವ ಒಂದು ಸಣ್ಣ ಕೆಂಡದಷ್ಟಿರ್ತಕ್ಕಂತಹ ಮನುಷ್ಯರ ಕಲೆಯಿಂದ ಈಗ ವೇದವನ್ನು ಅನುಭವಿಸೋಕ್ ಆಗೋಲ್ಲ ಅಂತ ಹೇಳಿ ನಪ್ಪದೆ ಬಂದಿದೆ. ಶ್ರುತ್ವಾಚ ಮೀಮ ವಾಚ, ನನ್ನ ಮಾತನ್ನು ಕೇಳಿ ಈಗ
ಎಲ್ಲವನ್ನು ತಿಳ್ಕೊಳ್ತೀಯ ಊಟ ಮಾಡು ಹೋಗು ಅಂತ ಕಳಿಸ್ದ ಭುಂಕ್ಷತ ಸಹ ಆಶಾ ಸಹ ಆಶಾ ಅಸಹೀನೋಪಸಸಾದ ಅಸಹೈನಮುಪಸಸಾದ ಕಿಂಚ ಪಪ್ರಚ್ಛ ತಗುಂಹ ಯತ್ಕಿಂಚ ಪಪ್ರಚ್ಛ ಪ್ರತಿಪೇದೆ ಸರ್ವಗುಂಹ ಪ್ರತಿಪೇದೆ ಸಹಾಶ ಅಸಹೈನಮುಪಸಸಾದ ತಗುಂಹ ಯತ್ಕಿಂಚ ಪಪ್ರಚ್ಛ ಸರ್ವಗುಂಹ ಪ್ರತಿಪೇದೆ ಅವನು ತಿಂದ ಸಹ ಸಹ ಹ ಹ ಆಶಾ ಆಶಾ ಅಥಃ ಅಥ ಅಥ ಹಿ ಏನ್ ಅಸಗೆ ಏನಂ ಇಸಬೇಕಿಲ್ಲ ಅಥ ಅಂತೀಯಲ್ಲ ಇಷ್ಟು ಅಥ ಹೇಗೆ ನನಗೆ ನವಿ ಅಂಗುದಿಲ್ವಾ ಅಯ್ಯೋ ಹಿ ನಹ ಅಂತ ಏನಂ ಉಪಸಸಾದ ತಂ ಹ ಯತ್ ಕಿಂಚ ಪಪ್ರಚ್ಛ ಸರ್ವಂ ಹ ಪ್ರತಿಪೇದೆ ಆಮೇಲೆ ಅವನು ತಿಂದ ಆನಂತರ ಮತ್ತೆ ಬಂದ ಅಪ್ರಾತ್ರಕ್ಕೆ ಏನೇನ್ ಅಪ್ಪ ಕೇಳನೋ ಎಲ್ಲವನ್ನು ಹೇಳ್ದ ಸಹ ತಥೈವ ಆಶಾ ಭಕ್ತವಾನ್ ಸಹ ತಥೈವ ಆಶಾ ಭುಕ್ತವಾನ್ ಅಪ್ಪ ಹೇಳ್ದ ಹಾಗೇನೆ ಹೋಗ ಚೆನ್ನ ಅಮ್ಮ ಅಡಿಗೆ ಮಾಡಿದ್ದು ಅಷ್ಟನ್ನು ಊಟ ಮಾಡ್ದ ಅದಾನಂತರಂ ಏನಂ ಪಿತರಂ ಶುಶ್ರೂಷು ಉಪಸಸಾದ ಅಥ ಅನಂತರಂ ಹ ಏನಂ ಪಿತರಂ ಶುಶ್ರೂ ಉಪಸಸಾದ ಶುಶ್ರೂಷು ಉಪಸಸಾದ ಆಮೇಲೆ ಅನಂತರ ತಂದೆಯನ್ನ ಏನು ಹೇಳ್ತಾರೆ ಕೇಳಬೇಕು ಅಂತ ಹೇಳ್ಕೊಂಡು ಅಪ್ಪನ ಹತ್ರ ಬಂದ ಅಪ್ಪನ ಹತ್ರ ಬಂದು ತಮ್ಮ ಉಪಗತಂ ಪುತ್ರಂ ಎತ್ತಿಂತ ಹೃಗಾದಿಸಿ ಪಪ್ರಚ್ಛ ತಮ್ಮ ಉಪಗತಂ ಪುತ್ರಂ ಯತ್ಕಿಂಚ ಋಗಾದಿಷು ಪಪ್ರಚ್ಛ ರೂಪಂ ಗ್ರಂಥರೂಪಂ ಅರ್ಥಜಾತಂ ಅರ್ಥಜಾತಂ ವಾ ಪಿತಾ ಸಹ ಶ್ವೇತಕೇತು ಸಹ ಶ್ವೇತಕೇತುಃ ಸರ್ವಂ ಹ ತತ್ಪ್ರತಿಪೇದೆ ಸರ್ವಂ ಹ ತತ್ ಪ್ರತಿಪೇದೆ ಋಗಾದಿ ಅರ್ಥತೋ ಗ್ರಂಥತಶ್ಚ ಋಗಾದಿ ಅರ್ಥತೋ ಗ್ರಂಥತಶ್ಚ ಆಮೇಲೆ ಬಂದಂತಹ ಮಗನನ್ನ ಋಗಾದಿ ವಿಷಯದಲ್ಲಿ ಗ್ರಂಥರೂಪವಾಗಿ ಕೇಳ್ದ ಏನು ಅಕ್ಕ ಹೇಳೋ ಇದನ್ನ ಹೇಳೋ ಅದನ್ನ ಹೇಳ್ದ ಆಮೇಲೆ ಇದಕ್ಕೆ ಅರ್ಥ ಹೇಳೋ ಇದಕ್ಕೆ ಅರ್ಥ ಹೇಳೋ ಅಂತ ಕೇಳ್ದ ಏನೇನು ಕೇಳ್ದ ಅಪ್ಪ ಅದಷ್ಟಕ್ಕೂ ಗ್ರಂಥ ರೂಪದಲ್ಲೂ ಹೇಳ್ದ ಅರ್ಥ ರೂಪದಲ್ಲೂ ಹೇಳ್ದ ಅನ್ನ ಊಟ ಮಾಡ್ಕೊಳ್ಳೇನಿಗೆ ಯದಾ ಹಿ ಪ್ರಜಾ ಔಷಧೀನ ಪಶ್ಯಂತಿ ಅಥವಾ ವಿಸರ್ಜಂತಿ ಉಪವಾಸ ಇದ್ದಾಗ ಆ ಮುಖದ ಕಳೆನೇ ಬೇರೆ ಊಟ ಮಾಡಿ ಬಂದಾಗ ಆ ಮುಖದ ಕಳೆನೇ ಬೇರೆ ಆ ಮುಖ ಹೇಗಿರುತ್ತೆ ಊಟ ಮಾಡಿ ಬಂದ್ರೆ ಆ ಸಂತೋಷ ಆಗಿದೆ ಅಂತ ಊಟ ಇದೆ ಹ್ಯಾಪ್ ಮೋರೆ ಅಯ್ಯೋ ಜೊನ್ನು ಮೋರೆ ನೋಡಕ್ಕಾಗಲ್ಲ ಮುಖನ ಕಲ್ಗೆಟ್ಟು ಹೋಗಿರುತ್ತೆ ಊಟ ಮಾಡಿ ಬಂದ್ಬಿಟ್ರೆ ಅಂದ್ರೆ ಲವಲವಿಕೆ ಸಾಹ ಇದಾಗಿರುತ್ತೆ ಏನೇನ್ ಅಪ್ಪ ಕೇಳಿದ್ರು ಅದಷ್ಟನ್ನು ಹೇಳ್ಬಿಟ್ಟ ತಗುಂಹೋವಾಚ ತಗುಂಹೋವಾಚ ಮಹತೋಭ್ಯಾಹಿತಸ್ಯ ಯಥಾ ಸೌಮ್ಯ ಮಹತೋಭ್ಯಾಹಿತಸ್ಯ ಏಕಮಂಗಾನ್ ಸತ್ಯೋತಮಾತ್ರಂ ಪರಿಶಿಷ್ಟಂ ಏಕಮಂಗಾರಂ ಖದ್ಯೋತಮಾತ್ರಂ ಪರಿಶಿಷ್ಟಂ ತಂತ್ರಮೀರ್ಪಸಮಾಧಾಯ ತಂತ್ರಣೈರುಪಸಮಾಧಾಯ ಆಜ್ವಲಯೇ ಪ್ರಾಜ್ವಲಯೇತ್ ತೇನ ತತೋಪಿ ಬಹುದಹೇ ತೇನ ತತೋಪಿ ಬಹುದಹೇತ್ ಏವಗುಂ ಹೋಮ್ಯತೆ ಷೋಡಶಾನಾಂ ಕಲಾನಾಂ ಏವಗೋ ಸೌಮ್ಯತೆ ಷೋಡಶಾನಾಂ ಕಲಾನಾಂ ಕಲಾಚಿಷ್ಟಾಭೂತ್ ಏಕಾ ಕಲಾ ಅತಿಶಿಷ್ಟಾಭೂತ್ ಸಾನ್ನೇನೋಪಸಮಾಹಿತ ಪ್ರಾಜ್ವಾಲಿ ಸಹಾನ್ನೇನೋಪಸಮಾಹಿತಾ ಪ್ರಾಜ್ವಾಲಿ ಏತರ್ಹಿ ಯಾ ಏತರ್ಹಿ ವೇದಾನನುಭವಸಿ ವೇದಾನನುಭವಸಿ ಸೌಮ್ಯಮನಃ ಅನ್ನಮಯಗುಂ ಹಿ ಸೌಮ್ಯಮನಃ ಆಪೋಮಯಃ ಪ್ರಾಣಃ ಆಪೋಮಯಃ ಪ್ರಾಣಃ ತೇಜೋಮಯೀ ವಾಗಿತಿ ತದ್ಧಾಸಿ ವಿಜಜ್ಞಾವಿತಿ ವಿಜಜ್ಞಾವಿತಿ ತಗುಂಹೋವಾಚ ಯಥಾ ಸೌಮ್ಯ ಮಹತೋಭ್ಯಾಹಿತಸ್ಯ ಏಕಮಂಗಾರಂ ಖದ್ಯೋತಮಾತ್ರಂ ಪರಿಶಿಷ್ಟಂ ತಂತ್ರಣೈರುಪಸಮಾಧಾಯ ಪ್ರಾಜ್ವಲಯೇತ್ ತೇನ ತತೋಪಿ ಬಹುದಹೇತ್ ಏವಗೋ ಸೌಮ್ಯತೆ ಷೋಡಶಾನಾಂ ಕಲಾನಾಂ ಏಕಾ ಕಲಾ ಅಧಿಶಿಷ್ಟಾಭೂತ್ ಸಹ अन्नेनोपसमाहिता प्राज्वाली तया एतर्हि वेदाननुभवसि अन्नमयगुं हि सौम्यमनः आपोमयः प्राणः तेजोमयी वागिति तद्धासि विजज्ञाविति विजज्ञाविति तं ह उवाच यथा सौम्य महतः अभ्याहितस्य एकम् अंगारं खद्योतमात्रं परिशिष्टं तं तृणैः उपसमाधाय प्राज्वलयेत् तेन ततः अपि बहु दहेत् एवं सौम्य ते षोडशानां कलानां
एका कला अतिशिष्टा अतिशिष्टाभूत अतिशिष्टा अभूत सः सा अन्नेन उपसमाहिता प्राज्वाली तया एतर्हि वेदान् अनुभवसि अन्नमयं हि सौम्य मनः आपोमयः प्राणः तेजोमयी वाक् इति तत् ह अस्य विजज्ञौ इति ಯಾಕೆ ರೂಮ್ಸ್ ಮಾಡಕ್ ಬರ್ತಾ ಇಲ್ಲ? ಅಪ್ಪ ಹೇಳ್ದ, ಹೇಗೆ ಸೌಮ್ಯ ದೊಡ್ಡ ಕುಂಟೆ ಹಾಕಿ ಅಗ್ನಿ ಮೇಲೆ ಉರಿಸಿದ ಮೇಲೆ ಎಲ್ಲ ಪೂರ್ತಿ ಉರಿದ ಮೇಲೆ ಒಂದು ಸಣ್ಣ ಕೆಂಡ ಉಳಿದಾಗ ಅದನ್ನ ಮತ್ತೆ ಜುಂಗಿಗೆ ಹಾಕ್ಬಿಟ್ಟು ಮತ್ತೆ ಹುಲ್ಲು ಗಿಲ್ಲು ಹಾಕಿ ಸ್ವಲ್ಪ ಬಲಿಷ್ಠ ಮಾಡ್ಕೊಂಡು ಸಣ್ಣ ಸಣ್ಣ ಸೈಜ್ ಚಕ್ಕೆ ಹಾಕಿ ಉರಿದ ಮೇಲೆ ಆಮೇಲೆ ದೊಡ್ಡ ದೊಡ್ಡದನ್ನ ಹಾಕಿ ಹೇಗೆ ಉರಿಸ್ಬೋದು, ಅದೇ ರೀತಿ ನಿಂಗೆ ಒಂದು ಕಲೆ ಉಳಿದಿತ್ತಲ್ಲ, ಅದಕ್ಕೆ ಒಂದೊಂದು ತುತ್ತು ಅನ್ನ ಕೊಟ್ಟಂಗೆ ಅದು ಉರಿತಾ 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 ದೊಡ್ಡದಾಗಿದೆ. ಆದ್ರಿಂದ ವೇದಗಳನ್ನು ನೀನು ಅನುಭವಿಸ್ತಾ ಇದೀಯಾ. ಅಂದ್ರೆ ಅನ್ನಮಯವಾಗಿದೆ ಸೌಮ್ಯ ಮನಸ್ಸು, ಪ್ರಾಣ ಅಪಮಯವಾಗಿದೆ, ವಾಕ್ ತೇಜೋಮಯವಾಗಿದೆ ಅಂತ ಹೇಳ ಗೊತ್ತಾಯ್ತು, ಅರ್ಥವಾಯ್ತು ಅಂತಂದ. ಅನ್ನಮಯ ಮನಸ್ಸು ಅಂತ ತಿಳ್ಕೊಳಕ್ 15 ದಿವಸ ಉಪವಾಸ ಇರ್ಬೇಕಾಯ್ತು ಅವನು. 4 ವೇದವನ್ನು ಅಧ್ಯಯನ ಮಾಡಿದಂತಹ, ಷಡಂಗ ಅಧ್ಯಯನ ಮಾಡಿದಂತಹ ಶ್ವೇತಕೇತುವಿಗೆ ಮನಸ್ಸು ಅನ್ನಮಯ ಅಂತ ಗೊತ್ತಾಗೋದಕ್ಕೆ 15 ದಿವಸ ಉಪವಾಸ ಇರಬೇಕು. ಹಂಗೆ ಗೊತ್ತಾಗಲಿಲ್ಲ. ತಂಹೋವಾಚ ಪುನಃ ಪಿತಾ. ಮತ್ತೆ ಆ ಶ್ವೇತಕೇತುವಿನ ಕುರಿತು ಅಪ್ಪ ಹೇಳ್ತಾ ಇದ್ದಾನೆ, ಯಥಾ ಸೌಮ್ಯ ಮಹತೋಭ್ಯಾಹಿತಸ್ಯ ಇತ್ಯಾದಿ ಸಮಾನಂ. ಯಥಾ ಸೌಮ್ಯ ಮಹತೋಭ್ಯಾಹಿತಸ್ಯ ಇತ್ಯಾದಿ ಸಮಾನಂ. ಸೌಮ್ಯ ದೊಡ್ಡದಾಗಿ ಕಟ್ಟಿಗೆ ಹಾಕಿದಂತಹ ಅಗ್ನಿಗೆ ಅನ್ನುವಂತಹ ಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೋ. ಅದೇನು ವಿಶೇಷ ಅರ್ಥವಿಲ್ಲ, ಹಿಂದೆ ಹಾಕಿ ಅಂತ ಹೇಳಿದಲ್ಲ ಅದೇ ಅರ್ಥದಲ್ಲಿ ಯೋಗ ಮಾಡ್ಕೊಳ್ಳಿ. ಏಕಮಂಗಾರಂ ಶಾಂತಸ್ಯ ಅಗ್ನೇಃ ಖದ್ಯೋತಮಾತ್ರಂ ಪರಿಶಿಷ್ಟಂ. ಏಕಮಂಗಾರಂ ಶಾಂತಸ್ಯ ಅಗ್ನೇಃ ಖದ್ಯೋತಮಾತ್ರಂ ಪರಿಶಿಷ್ಟಂ. ಶಾಂತವಾದ ಅಗ್ನಿಗೆ ಒಂದು ಅಂಗಾರ, ಒಂದು ದೀಪದ ಹೊಳೆದಷ್ಟು ಇರತಕ್ಕಂತಹ ಅಂಗಾರ ಅಷ್ಟು ಮಾತ್ರ ಉಳಿದಿತ್ತು. ತಂತ್ರಣೈಃ ಚೂರ್ಣೈಶ್ಚ ಉಪಸಮಾಧಾಯ. ತಂತ್ರಣೈಃ ಚೂರ್ಣೈಶ್ಚ ಉಪಸಮಾಧಾಯ ರಾಜ್ವಲಗೇದ್ ವರ್ಧಗೇತ್. ಅದನ್ನ ಹುಲ್ಲು, ಮರದ ಹೊಟ್ಟು, ಇದು ಭತ್ತದ ಹೊಟ್ಟು ಇವನ್ನ ಹಾಕಿಬಿಟ್ಟು ಹೇಗೆ ಅದನ್ನ ಚೆನ್ನಾಗಿ ಉಳಿಸ್ತಾರೋ, ಗಿಂಗು ಕೊಟ್ಟು ಅದನ್ನ ದೊಡ್ಡ ಮಾಡ್ತಾರೋ, ಬೆಳೆಸುತ್ತಾರೋ. ಬೆಳೆದ್ಮೇಲೆ ತೇನ ಇದ್ದೇನ ಅಂಗಾರೇಣ ಪೂರ್ವ ಪರಿಮಾಣ ಬಹುದೇ. ತತೋಪಿ ಪೂರ್ವ ಪರಿಮಾಣಾತ್ ಬಹುದಹೇ. ಅದರಿಂದ ಅದನ್ನ ಚೆನ್ನಾಗಿ ಉರಿದಂತಾದ್ರಿಂದ ಹಿಂದಿನ ಪರಿಮಾಣಕ್ಕಿಂತಲೂ ದೊಡ್ಡದನ್ನು ಸುಡ್ಬೋದು. ಆಮೇಲೆ ಚಕ್ಕಿ ಹಾಕಿ ಸುಡ್ಬೋದು. ಚಕ್ಕಿಯಲ್ಲಿ ಹತ್ಕೊಂಡ ಕುಂಟೆ ಹಾಕಿ ಅದನ್ನು ಸುಡ್ಬೋದು. ಅಲ್ಲ ಏವಂ ಸೌಮ್ಯತೆ ಷೋಡಶಾನಾಂ ಕಲಾನಾಂ. ಏವಂ ಸೌಮ್ಯತೆ ಷೋಡಶಾನಾಂ ಅನ್ನಕಲಾನಾಂ. ಷೋಡಶಾನಾಂ ಅನ್ನಕಲಾನಾಂ ಸಾಮರ್ಥ್ಯ ರೂಪಾಣಾಂ ಏಕಾ ಕಲಾ ಅತಿಶಿಷ್ಟಾಭೂತ್ ಅತಿಶಿಷ್ಟಾ ಆಸೀತ್. 15 ಹಾನಿ ಅಭುಕ್ತವತಃ ಏಕೈಕೇನ ಅಹ್ನಾ. ಏಕೈಕಾ ಕಲಾ ಚಂದ್ರಮಸ ಇವ ಅಪರಪಕ್ಷೆ. ಏಕೈಕಾ ಕಲಾ ಚಂದ್ರಮಸ ಇವ ಅಪರಪಕ್ಷೆ. ಕ್ಷೀಣಾ ಸಾ ಅತಿಶಿಷ್ಟಾ ಕಲಾ ತವ ಅನ್ನೇನ ಭುಕ್ತೇನ ಉಪಸಮಾಹಿತಾ ವರ್ಧಿತಾ ಉಪಚಿತಾ ಪ್ರಾಜ್ವಾಲಿ. ಈ ರೀತಿ ಮಗು 16 ಅನ್ನ ಕಲೆಗಳ ಪೈಕಿ ಸಾಮರ್ಥ್ಯ ರೂಪದ ಅನ್ನ ಕಲೆಯಲ್ಲಿ 15 ದಿವಸ ಉಪವಾಸ ಇದ್ದಿದ್ದರಿಂದ ಒಂದೇ ಒಂದು ಕಲೆ ಉಳಿದಿತ್ತು. ಆ 15 ದಿವಸ ಚಿಂದೆ ಇದ್ದಂತಹ ನಿನಗೆ ಒಂದು ಕಲೆ ಚಂದನ ಕಲೆಯಂತೆ ಅಮಾವಾಸ್ಯೆ ದಿವಸ ಒಂದು ಕಲೆ ಹೇಗಿರುತ್ತೋ ಆ ರೀತಿ ಒಂದು ಕಲೆ ಉಳಿದಿತ್ತು. ಆ ಕಲೆಯು ಇವಾಗ ಊಟ ಮಾಡಿದ ಅನ್ನದಿಂದ ಅದು ಬೆಳ್ಕೊಳ್ತು, ತುಂಬಿಕೊಳ್ತು, ಹೆಚ್ಚಾಗಿ ಇವಾಗ ಉರಿಯ ಶುರು ಮಾಡ್ತು. ಆದ್ರಿಂದ ಇವಾಗ ನೀವು ವೇದಗಳನ್ನು ಅನುಭವಿಸ್ತೀಯ. ಆ ಒಂದು ಕಲೆ ಇದ್ದಾಗ ವೇದವನ್ನು ಶಾಸ್ತ್ರವನ್ನು ಏನು ಅನುಭವಿಸೋಕ್ಕಾಗಲ್ಲ. ಬದುಕೊಂಡಿರ್ಬೋದೇ ಹೊರತು ಏನನ್ನು ಅನುಭವಿಸೋಕ್ಕಾಗಲ್ಲ, ವಿಷಯ ಅನುಭವಿಸೋಕ್ಕಾಗಲ್ಲ. ಅಂದ್ರೆ 16 ದಿನ ತಿಂದಿದ್ರೆ ಸತ್ತೋಗ್ತಾನೇನೋ ಹಂಗೆ. ಸುಮ್ನೆ 3 ದಿವಸ ಸತ್ತೋಗ್ತೇವಮ್ಮ. 16 ದಿನ ಬೇಡ,
ಈ ಸುಮ್ನೆ ಕಲೆ ಅಂದ್ರೆ ಏನು ಅಂತ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಇಲ್ಲಿ. ಇದು ಸೆನ್ಸರಿ ಇದು ಇದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅದು ಆಗಲ್ಲ ಅನ್ಸುತ್ತೆ ಅಲ್ವಾ ಇದು? ಎಲ್ಲ ನಿಂತೋಗುತ್ತೆ. ಸುಮ್ನೆ ಒಂದು ಉದಾಹರಣೆಗೆ ಹೇಳ್ತಾ ಇರೋದೇ ಹೊರತು 15 ಉಪವಾಸ ಇದ್ದು ಸತ್ತು ಹೋಗ್ತಾರೆ. ಯಾರೋ ಕೆಲವರು ಇರ್ತಾರಂತೆ. ಈ ಜೈನರಲ್ಲಿ ತಿಂಗಳಗಟ್ಟಲೆ ಬಂದು ನೀರು ಕುಡ್ಕೊಂಡಿರ್ತಾರೆ ಕೇಳಿದೀವಿ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಗುತ್ತೇನೋ ಗೊತ್ತಿಲ್ಲ. ಆಗುತ್ತೇನೋ, ನಮ್ಗಂತೂ ಆಗಲ್ಲ. ಅವರೆಲ್ಲ ಇರ್ತಾರ 15 ಉಪವಾಸ ಇದ್ದು ಮಾಡ್ತಾರ. ಯಾವ್ಯಾವ ದೇಹ ಶಕ್ತಿ ಏನೇನು ನಮ್ಗೆ ಹೇಳಕ್ಕಾಗಲ್ಲ. ಒಟ್ಟು ಮೇಲೆ ನಮ್ಗೆಲ್ಲ 3 ದಿವಸ ಆಗ್ಬಿಟ್ಟು ಸತ್ತು ಹೋಗ್ತೀವಿ. ಸತ್ತೋಗಲ್ಲ ಅಷ್ಟು ಈಸಿಯಾಗಿ ಗುರುಗಳೇ. ಅದ್ ಪ್ರಾಣ ಅಷ್ಟು ಈಸಿ ಬಿಡಲ್ಲ. ಅದ್ರೆ ವೀಕ್ನೆಸ್ ಬಂದ್ಬಿಡುತ್ತೆ ತುಂಬಾ. ಅಮ್ಮ ನಿಮ್ಗೆ ಗೊತ್ತಿಲ್ಲ, ಕೆಲವು ದೇಹಕ್ಕೆ ಅದು ಆಗೋದೇ ಇದೆ. ಒಂದೇ ದಿವಸ ಉಪವಾಸ ಇದ್ದೇನೆ ತಲೆ ತಿರುಗಿ ಬಿದ್ದ್ಬಿಡ್ತಾರೆ. ಒಂದ್ ದಿವಸಕ್ಕೆ ತಲೆ ತಿರುಗಿ ಬಿದ್ದ್ಬಿಡ್ತಾರೆ. ಒಂದ್ ಹೊತ್ತು ಊಟ ಬಿಟ್ಟೇನೆ ಸಂಟಾಗ್ಬಿಡುತ್ತೆ. ಒಂದ್ ಹೊತ್ತು ನವರಾತ್ರಿಗೆಲ್ಲ ನಿಟ್ಟುಪವಾಸ ಇರ್ತಾರ ಗುರುಗಳೇ. ನವರಾತ್ರಿಗೆ ನಿಟ್ಟುಪವಾಸ ಇರ್ತಾರ ಗುರುಗಳೇ. ನಿಟ್ಟುಪವಾಸ ಇರಲ್ಲ, ಏನೋ ಪಾನೀಯ ಕುಡಿತಾರೆ. ಇಲ್ಲ ಗುರುಗಳೇ, ಸ್ವಲ್ಪ ನೀರು ಅಷ್ಟೇ. ನೀರು ಕುಡಿತಾರ ಅಷ್ಟೇ, ಸ್ವಲ್ಪ. ಅದನ್ನು ಯಾರು ನಮ್ಗೆ ಗೊತ್ತಿರೋರೇ ಇದಾರೆ ಗುರುಗಳೇ. ನಮ್ಮ ಮರಳವಾಡಿ ಗ್ರೂಪ್ ಅಲ್ಲಿ ಒಬ್ರು ಗುಂಡಣ್ಣ ಅಂತ ಶೃಂಗೇರಿ ಮಠಕ್ಕೆ ಇದಾಗಿದ್ದವರು, ಇಲ್ಲಿ ಬಸವನಗುಡಿಲಿ. ಅವ್ರು ಏನು ತೊಳಲ್ಲ. ಆ ಶರೀರಕ್ಕೆ ಆ ಶಕ್ತಿ ಇರ್ಬೋದು. ಅದು ಅಭ್ಯಾಸವೋ ಉಪಾಧಿ ಶಕ್ತಿಯೋ ಗೊತ್ತಾಗಲ್ಲ. ನಮ್ಗಂತೂ ಕಷ್ಟ ಆಗಲ್ಲ. ರಾಜ್ವಾಲಿ ದೀರ್ಘಂ ಛಾಂದಸಂ. ರಾಜ್ವಾಲಿ ರಾಜ್ವಾಲಿ ಕಸ ಆಗ್ಬೇಕು. ದೀರ್ಘ ಒಂದು ಛಾಂದಸ ಪ್ರಯೋಗ. ಪ್ರಜ್ವಲಿತ ವರ್ಧಿತ ಇತ್ಯರ್ಥಃ. ಚೆನ್ನಾಗಿ ಬೆಳೆದದ್ದಾಗಿ ಆಯ್ತು, ಮುರಿದದ್ದಾಗಿ ಆಗುತ್ತಿದೆಯೋ. ರಾಜ್ವಾಲೀತ್ ಪಾಠಾಂತರಂ. ರಾಜ್ವಾಲೀತ್ ಇನ್ನೊಂದು ಪಾಠಾಂತರ ಉಂಟಂತೆ. ಅದರಲ್ಲಿ ದೀರ್ಘ ಛಾಂದಸ ಆಗಲ್ಲ. ಬೆಳೆಯಿತು, ಶನ ಉರಿಯಿತು ಅಂತ ಅರ್ಥ ಆಗುತ್ತೆ. ಯದಾ ತೇನೋಪಸಮಾಹಿತ ಸ್ವಯಂ ಪ್ರಜ್ವಲಿತವತಿ ಇತ್ಯರ್ಥಃ. ತೇನೋಪಸಮಾಹಿತ ಸ್ವಯಂ ಪ್ರಜ್ವಲಿತವತಿ ಇತ್ಯರ್ಥಃ. ಆಗ ಆ ಅನ್ನದಿಂದ ಉರಿದದ್ದಾಗಿ ತಾನು ಮನಸ್ಸು ಉರಿಯಕ್ಕೆ ಶುರುವಾಯಿತು. ಅನ್ನ ಬಂದಂಗೆ ಅದು ಉರಿಯಕ್ಕೆ ಶುರು ಆಯ್ತು. ಉರಿತಾ ಅನ್ನ ಮನಸ್ಸು ಒಳ್ಳೆ ಬಲಿಷ್ಠವಾಯ್ತು, ಸ್ಟೇಬಲ್ ಆಯ್ತು. ಆವಾಗ ಆ ಮನಸ್ಸಿಗೆ ಏನ್ ವೇದ ಕೊಟ್ಟರು, ಶಾಸ್ತ್ರ ಕೊಟ್ಟರು ಎಲ್ಲವೂ ತಿಳ್ಕೊಳ್ಳುವಂತ ಹೇಳುವಂತ ಯುಕ್ತಿ ಬಂತು. ಯಾ ವರ್ಧಿತೆಯ ಏತರ್ಹಿ ಇದಾನೀಂ ವೇದಾನ್ ಅನುಭವಸಿ ಉಪಲಭಸೆ. ಆ ಬೆಳೆದಂತಹ ಆ ಮನಸ್ಸಿನಿಂದ ಈಗ ವೇದಗಳನ್ನೆಲ್ಲ ಅನುಭವಿಸ್ತಾ ಇದೆಯಾ, ತಿಳ್ಕೊಳ್ತಾ ಇದೆಯಾ, ಗೊತ್ತಾಕೋತಾ ಇದೆಯಾ, ನಿಂಗೆ ಅದು ಆಗ್ತಿದೆ. ಒಂದೇ ಕಾಲ ಇದ್ದಾಗ ಶಾಂತ ಇದೆ, ಏನು ತೋರಿಸ್ತಾ ಇರಲಿಲ್ಲ, ಕೋಮ ತರ ಆಗ್ತಾ ಇದೆ. ಅನ್ನ ಬಂದ್ಕೊಳ್ಳಿ ಬಲಿಷ್ಠ ಆಯ್ತು. ಏವಂ ವ್ಯಾವೃತ್ತಿ ಅನುವೃತ್ತಿಭ್ಯಾಂ ಅನ್ನಮಯತ್ವಂ ಮನಸಃ ಸಿದ್ಧಮಿತ್ಯುಪಸಂಹರತಿ. ಏವಂ ವ್ಯಾವೃತ್ತಿ ಅನುವೃತ್ತಿಭ್ಯಾಂ ಅನ್ನಮಯತ್ವಂ ಮನಸಃ ಸಿದ್ಧಂ ಇತ್ಯುಪಸಂಹರತಿ. ಅನ್ನ ಇಲ್ಲದೆ ಇದ್ದಾಗ ಮನಸ್ಸು ಡಲ್ ಆಗೋದು, ಅನ್ನ ಬಂದಾಗ ಮನಸ್ಸು ಬಲಿಷ್ಠವಾಗೋದು. ಈ ಒಂದು ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಮನಸ್ಸು ಅನ್ನದ ವಿಕಾರ ಎಂಬುದು ಸಿದ್ಧವಾಯಿತು ಅಂತ ಉಪಸಂಹಾರ ಮಾಡ್ತಾ ಇದ್ದಾರೆ. ಅನ್ನದಿಂದಲೇ ಮನಸ್ಸು ಉಂಟಾಗುವುದು ಅಂತ. ಅನ್ನಮಯಂ ಸೌಮ್ಯ ಮನಃ ಇತ್ಯಾದಿ. ಅನ್ನಮಯಂ ಹಿ ಸೌಮ್ಯ ಮನಃ ಇತ್ಯಾದಿ. ಸೌಮ್ಯ ಮಗು ಮನಸ್ಸು ಅನ್ನಮಯ ಕಳಪ್ಪ ಅಂತ ಈ ರೀತಿಯಾಗಿ ಸಿದ್ಧವಾಯಿತು. ಯಥಾ ಏತದ್ ಮನಸೋ ಅನ್ನಮಯತ್ವಂ ತವ ಸಿದ್ಧಂ. ಯಥಾ ಏತದ್ ಮನಸೋ ಅನ್ನಮಯತ್ವಂ ತವ ಸಿದ್ಧಂ. ಯಥಾ ಆಪೋಮಯ ಪ್ರಾಣಃ ತೇಜೋಮಯಿ ವಾಕ್. ತಥಾ ಆಪೋಮಯಃ ಪ್ರಾಣಃ ತೇಜೋಮಯಿ ವಾಕ್. ಇತ್ಯೇತದಪಿ ಸಿದ್ಧಮಿತ್ಯೇವ ಸಿದ್ಧಮೇವೇತ್ಯಭಿಪ್ರಾಯಃ. ಇತ್ಯೇತದಪಿ ಸಿದ್ಧಮೇವೇತ್ಯಭಿಪ್ರಾಯಃ. ಯಾವ ರೀತಿ ಇದು ಸಿದ್ಧವಾಯಿತೋ ಅದೇ ರೀತಿ ಪ್ರಾಣವು ಆಪೋಮಯ ಅನ್ನೋದು ಸಿದ್ಧವಾಯಿತು, ವಾಕು ತೇಜೋಮಯಿ ಅನ್ನೋದು ಸಿದ್ಧವಾಯಿತು ಅಂತ ಹೇಳಿ ತೀರ್ಮಾನ. ತದೇತದ್ ಹ ಅಸ್ಯ ಪಿತೃಕ್ತಂ. ತದೇತದ್ ಹ ಅಸ್ಯ ಪಿತೃಕ್ತಂ. ಮನ ಆದೀನಾಂ ಅನ್ನಾದಿಮಯತ್ವಂ. ಮನ ಆದೀನಾಂ ಅನ್ನಾದಿಮಯತ್ವಂ. ವಿಜ್ಞೋ ವಿಜ್ಞಾತವಾನ್ ಶ್ವೇತಕೇತುಃ. ವಿಜ್ಞೋ ವಿಜ್ಞಾತವಾನ್ ಶ್ವೇತಕೇತುಃ. ಈ ತಂದೆ ಹೇಳಿದಂತಹ ಮನಸ್ಸು ಅನ್ನಮಯ, ಪ್ರಾಣ ಆಪೋಮಯ, ವಾಕು ತೇಜೋಮಯಿ ಈ ರೀತಿ ಹೇಳಿದ್ದನ್ನ ತಿಳ್ಕೊಂಡ ಶ್ವೇತಕೇತು, ಅರ್ಥ ಮಾಡ್ಕೊಂಡ. ಹೌದು, ಅಪ್ಪ ಹೇಳ್ತಾ ಕರೆಕ್ಟು.
ಮನಸ್ಸು ಅನ್ನ ಇದೆ ಮನಸ್ಸಿರಲ್ಲ, ನೀರಿದೆ ಇದೆ ಪ್ರಾಣ ಇರಲ್ಲ, ಜಿಡ್ಡು ಊಟ ಮಾಡಿದ್ರೆ ಮಾತಾಡಕ್ಕಾಗಲ್ಲ, ಅದು ಹೌದು ಅಂತಪ್ಪ. ನಿರಭ್ಯಾಸ ತ್ರಿವಿತ್ಕರಣ ಸಮಾಪ್ತಸ್ಥ, ಪ್ರಕರಣ ಸಮಾಪ್ತಸ್ಥ. ದ್ವಿತೀಯಭ್ಯಾಸಃ ತ್ರಿವತ್ಕರಣ ವಿರಭ್ಯಾಸಃ ತ್ರಿವತ್ಕರಣ ಪ್ರಕರಣ ಸಮಾಪ್ತ್ಯರ್ಥಃ. ದುರಭ್ಯಾಸ ಅಲ್ಲ, ವಿರಭ್ಯಾಸ. 2 ಸಲ ಹೇಳಿದ್ದೆ. ಯಾತಕ್ಕೆ ಅಂದ್ರೆ ಇಲ್ಲಿಗೆ ತ್ರಿವಿತ್ಕರಣ ಪ್ರಕರಣ ಮುಗಿಯಿತು, ಇನ್ನು ಅವಸ್ಥಾತ್ಮ ವಿಚಾರ ಶುರು ಮಾಡ್ತೀರಿ ಅಂತ ಹೇಳಿ ಅದಕ್ಕೋಸ್ಕರಾಗಿ ವಿಜಜ್ಞೌ ಅಂತ 2 ಸಲ ಹೇಳ್ತು. ಇದು ಒಂದು ಘಟ್ಟ ಆಯ್ತು. ತ್ರಿವಿತ್ಕರಣ ಪ್ರಕರಣ ಇಲ್ಲಿ ಮುಗಿಯಿತು ಅಂತ ತಿಳಿಸೋಕ್ಕೋಸ್ಕರಾಗಿ 2 ಸಲ ಹೇಳಿದೆ. ಉದ್ದಾಲಕೋಹ ಆರುಣಿ ಶ್ವೇತಕೇತುಂ ಪುತ್ರಮುವಾಚ. ಉದ್ದಾಲಕೋಹ ಆರುಣಿಃ ಶ್ವೇತಕೇತುಂ ಪುತ್ರಮುವಾಚ. ಸತ್ವಾಂತಂ ಮೇ ಸೌಮ್ಯ ವಿಜಾನೀಹೀತಿ. ಸತ್ವಾಂತಂ ಮೇ ಸೌಮ್ಯ ವಿಜಾನೀಹೀತಿ. ಯತ್ರೈತ ಪುರುಷಸ್ವಪಿತಿ ನಾಮ. ಯತ್ರೈತತ್ ಪುರುಷಸ್ವಪಿತಿ ನಾಮ. ತದಾ ಸೌಮ್ಯ ತಥಾ ಸಂಪನ್ನೋ ಭವತಿ. ತಥಾ ಸೌಮ್ಯ ತಥಾ ಸಂಪನ್ನೋ ಭವತಿ. ಸಮಪೀತೋ ಭವತಿ. ಸಮಪೀತೋ ಭವತಿ. ತಸ್ಮಾದೇನಕೋ ಸ್ವಪಿತೀತ್ಯಾಚಕ್ಷತೆ. ತಸ್ಮಾದೇನಕೋ ಸ್ವಪಿತೀತ್ಯಾಚಕ್ಷತೆ. ಸಂಹ್ಯಪೀತೋ ಭವತಿ. ಸಗುಂಹ್ಯಃ ಪೀತೋ ಭವತಿ. ಉದ್ದಾಲಕೋಹ ಆರುಣಿಃ ಶ್ವೇತಕೇತುಂ ಪುತ್ರಮುವಾಚ. ಸ್ವಪ್ನಾಂತಂ ಮೇ ಸೌಮ್ಯ ವಿಜಾನೀಹೀತಿ. ಯತ್ರೈತತ್ ಪುರುಷಃ ಸ್ವಪಿತಿ ನಾಮ. ಸತಾ ಸೌಮ್ಯ ತಥಾ ಸಂಪನ್ನೋ ಭವತಿ. ಸ್ವಮಪೀತೋ ಭವತಿ. ತಸ್ಮಾದೇನಕೋ ಸ್ವಪಿತೀತ್ಯಾಚಕ್ಷತೆ. ಸಗುಂಹ್ಯಪೀತೋ ಭವತಿ. ಉದ್ದಾಲಕಃ ಹ ಆರುಣಿಃ ಶ್ವೇತಕೇತುಂ ಪುತ್ರಂ ಉವಾಚ. ಸ್ವಪ್ನಾಂತಂ ಮೇ ಸೌಮ್ಯ ವಿಜಾನೀಹಿ ಇತಿ ಯತ್ರ ಏತತ್ ಪುರುಷಃ ಸ್ವಪಿತಿ ನಾಮ. ಸತಾ ಸೌಮ್ಯ ತದಾ ಸಂಪನ್ನಃ ಭವತಿ. ಸ್ವಂ ಅಪೀತಃ ಭವತಿ. ತಸ್ಮಾತ್ ಏನಂ ಸ್ವಪಿತಿ ಇತಿ ಆಚಕ್ಷತೆ. ಸ್ವಂ ಹಿ ಅಪೀತಃ ಭವತಿ. ಉದ್ದಾಲಕೋ ಆರುಣಿ ಅವನೇ ಹಿಂದೆ ಹೇಳ್ತಾ ಅದೇ ಶ್ವೇತಕೇತು ಅಪ್ರಸಂಬಾದ್ಮೇಲೆ ಮುಂದುವರಿಸ್ತಾ ಇದೆ. ಉದ್ದಾಲಕ ಆರುಣಿಯು ಮಗನ ಅಂತ ಶ್ವೇತಕೇತು ಹೇಳ್ತಾ ಇದ್ದಾನೆ. ಮಗು ಶ್ವೇತಕೇತು ಸ್ವಪ್ನಾವಸ್ಥೆ ವಿಚಾರ ತಿಳ್ಕೋ ಅಂದ. ಸ್ವಪ್ನ ಅಂತ ಅಂದ್ರೆ ಸ್ವಪ್ನ ಮಧ್ಯ, ಸ್ವಪ್ನಾವಸ್ಥಾ ವಿಚಾರವಾಗಿ ಹೇಳ್ತೀನಿ, ಗೊತ್ತು ಮಾಡ್ಕೋ. ಎತ್ತರ ಅಂದ್ರೆ ಯಾವಾಗ ಏತದ್ದು ಈ ಕ್ರಿಯಾಂಶೇಷ ಈ ರೀತಿಯಾಗಿ ಪುರುಷನು ಮಲಗಿದವನಾಗುತ್ತಾನೋ ಆಗ, ಮಲಗಿದವನಾದಾಗ ಸತ್ಯನೇ ಒಂದಾದವನಾಗಿರ್ತಾನೆ. ಸತಾ ಅನ್ನೋದು ಸ್ವರೂಪದೊಡನೆ ಸನ್ಮಾತ್ರವಾಗಿರೋ ಆತ್ಮದೊಡನೆ ಒಂದಾದವನಾಗಿರ್ತಾನೆ. ಅದನ್ನೇ ಇವನಿಗೆ ಸ್ವಮಪೀತೋ ಭವತಿ, ತನ್ನಲ್ಲಿ ಒಂದಾಗಿರ್ತಾನಲ್ವೇ. ಅಪೀತಃ ಅಪಿಗತಃ ಒಂದಾದವನಾಗಿರ್ತಾನೆ. ಅದಕ್ಕೆ ಸಹ ಕಿಂಕರೋಷಿ ಸ್ವಪಿತಿ ಅಂತ. ಸಂಸ್ಕೃತದಲ್ಲಿ ಅವನು ಏನ್ ಮಾಡ್ತಿದ್ದಾನೆ ಅಂದ್ರೆ ಮಲಗಿದ್ದಾನೆ, ನಮ್ಮ ಕನ್ನಡದಲ್ಲಿ ಹೇಳ್ತೀವಲ್ಲ, ಸಂಸ್ಕೃತದಲ್ಲಿ ಸ್ವಪಿತಿ ಅಂತಾರೆ. ಸ್ವಪಿತಿ ಅಂದ್ರೆ ತನ್ನ ಸ್ವರೂಪದಲ್ಲಿ ಒಂದಾಗಿರ್ತಾನೆ. ಶ್ರುತಿ ಹೇಳ್ತದೆ ಆ ಪದದ ನಿರ್ವಚನ, ಆ ವರ್ಡ್ ಇದೆಯಲ್ಲ ಸ್ವಪಿತಿ ಪದ, ಅದನ್ನು ಬಿಡಿಸಿ ಹೇಳಿದ್ರೆ ಅವನು ಸುಷುಪ್ತಿ ಕಾಲದಲ್ಲಿ ಜೀವನು ಪರಮಾತ್ಮನೊಡನೆ ಒಂದಾದವನಾಗಿರ್ತಾನೆ. ಆದ್ದರಿಂದ ಅವನನ್ನ ಸ್ವಪಿತಿ ಸ್ವಪಿತಿ ಎಂಬುದಾಗಿ ಹೇಳುತ್ತಾರೆ ಅಂತ. ಇಲ್ಲಿ 2 ತರಹ ವಾಕ್ಯ ಇದೆ. ಒಂದು, ಜೀವನು ಸುಷುಪ್ತಿ ಕಾಲದಲ್ಲಿ ತನ್ನ ಸ್ವರೂಪದಲ್ಲಿ ಒಂದಾಗಿರ್ತಾನೆ ಒಂದು ವಾಕ್ಯ ಇದೆ. ಇನ್ನೊಂದು ವಾಕ್ಯ ಇದೆ, ಯಾವ್ಯಾವ ಜೀವನು ಸುಷುಪ್ತಿ ಕಾಲದಲ್ಲಿ ಇದರಲ್ಲಿ ಒಂದಾಗಿದ್ರು ಕೂಡ, ಸ್ವರೂಪದಲ್ಲಿ ಒಂದಾಗಿದ್ರು ಕೂಡ ಅವರವರಾಗಿಯೇ ಮತ್ತೆ ವಾಪಸ್ ಬರ್ತಾರೆ ಅಂತ ಒಂದು ವಾಕ್ಯ ಇದೆ. ಈ ವಾಕ್ಯದಿಂದ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಸುಷುಪ್ತಿಯಲ್ಲಿದ್ದಾಗಲೂ ಕೂಡ ಪೂರ್ತಿ ಒಂದಾಗಿರೋಲ್ಲ, ಸ್ವಲ್ಪ ಬೀಜ ರೂಪದಿಂದ ಸೂಕ್ಷ್ಮ ರೂಪದಿಂದ ಬೇರೆ ಆಗಿರ್ತಾರೆ. ಪೂರ್ತಿ ಒಂದಾಗ್ಬಿಟ್ಟಿದ್ರೆ ಹೆಂಗ್ ಬರಕ್ಕಾಗತ್ತೆ? ಬರಬಾರ್ದಾಗಿತ್ತು. ಬರ್ತಾ ಇರೋದ್ರಿಂದ ಒಂದಾಗಿರಲ್ಲ ಅಂತ ಇವ್ರ ಅರ್ಥ. ಆದ್ರೆ ನಮ್ ಸ್ವಾಮಿ ಅರ್ಥ ಮಾಡೋದು ಹೇಗೆ ಅಂದ್ರೆ, ಈಗಲೂ ಒಂದಾದವನೇ, ಒಂದಾಗ್ಬೇಕಾಗಿಲ್ಲ, ಒಂದಾಗುವವನಲ್ಲ, ಒಂದಾಗಿಲ್ಲ ಅಂತ ಅಂದ್ಕೊಂಡಿರೋದು ಅಜ್ಞಾನ. ಅಜ್ಞಾನದಿಂದ ಹೋದಂಗ ಆಗ್ತಾನೆ, ಬಂದಂಗ ಆಗ್ತಾನೆ, ಹೊರತು ನಿಜ ಹೋಗೋದು ಬರೋದು ಇಲ್ಲ ಅಂತ ಸ್ವಾಮಿ ಅರ್ಥ.
ಹೋಗೋದು ಬರೋದು ಅನ್ನೋದು ವ್ಯವಹಾರ ದೃಷ್ಟಿಯೇ ಹೊರತು ಅವಿದ್ಯಾ ದೃಷ್ಟಿಯೇ ಹೊರತು ವಸ್ತು ದೃಷ್ಟಿ ಇಲ್ಲ. ವಸ್ತುತಃ ಯಾವಾಗ್ಲೂ ಜೀವನು ಪರಮಾತ್ಮಗೆ ಬೇರೆಯೇ ಅಲ್ಲ. ಬೇರೆಯೇ ಅಲ್ಲದೆ ಹೋಗೋದೆಂತ ಬಂತು, ಬರೋದೆಂತ ಬಂತೋ, ಹೋದಂಗೆ ಬಂದಂಗೆ ಆಗ್ತಾನೆ ಅಂತ. ಅನ್ಮ್ಯೂಟ್ ಆಗಿ. ಹಂಗಿದ್ರೆ ಮತ್ತೆ ಸ್ವಾಮಿಗಳ ಪ್ರಕಾರ ಇದ್ರ ಡಿಫ್ರೆನ್ಸ್ ಏನಾಗುತ್ತೆ? ಜಾಗೃತಿ ಮತ್ತೆ ಸುಷುಪ್ತಿ. ಹೋಗೋದು ಬರೋದು ಎರಡು ಅವಿದ್ಯೆಯ ಹೊರತು ನಿಜವಾಗಿ ಹೋಗೋದು ಬರೋದು ಇಲ್ಲ ಅಂತ. ಕರೆಕ್ಟ್. ಅವಿದ್ಯೆ ಕಳ್ಕೊಂಡ್ರೆ ಸಾಕು. ವಸ್ತುತಃ ವಸ್ತು ಸ್ವರೂಪದಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಅಂತ. ವಸ್ತು ಯಾವಾಗ್ಲೂ ಬ್ರಹ್ಮವೇ. ಆದ್ರೆ ಜಾಗೃತ ಮತ್ತೆ ಸುಷುಪ್ತಿಗೆ ಡಿಫ್ರೆನ್ಸ್ ಇದೆಯಲ್ಲ ಗುರುಗಳೇ, ಏನಾದ್ರೂ ಹೇಳ್ಬೇಕಲ್ವಾ? ಅದೇ ಅವಿದ್ಯೆಯಿಂದ ಅದೇ ಡಿಫರೆನ್ಸ್. ಡಿಫರೆನ್ಸ್ ಇದೆ ಅನ್ನೋದು ಅವಿದ್ಯೆಯೋ, ಅವಿದ್ಯೆಯಿಂದ ಡಿಫರೆನ್ಸ್? ಅವಿದ್ಯೆ ಅಂತೂ ಅಲ್ಲೂ ಇದೆ ಇಲ್ಲೂ ಇದೆ, ಎರಡರಲ್ಲೂ ಇದೆ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಈ ಸದ್ಯಕ್ಕಂತೂ ಇದೆಯಲ್ಲ ಗುರುಗಳೇ. ಅದೇ ಅವಿದ್ಯೆ ಇದೆ ಅಂತ ಅನ್ಕೊಳ್ಳೋದು ಅವಿದ್ಯೆ ಹೊರತು ಅವಿದ್ಯೆ ಇಲ್ಲ. ಹಾಗ ಅನ್ಕೋ ಕಾನ್ಸೆಪ್ಟ್ ಅವಿದ್ಯೆ ಅನ್ನೋದು. ಹೌದು, ಒಪ್ಕೊಂಡೆ. ಅಂದ್ರೂ ಏನೋ ಸುಷುಪ್ತಿ ಮತ್ತೆ ಜಾಗೃತಲ್ಲಿ ಡಿಫ್ರೆನ್ಸ್ ಅಂತೂ ಇಲ್ವಾ ಗುರುಗಳೇ? ಇದೆ ಅಲ್ವಾ? ಏನು ಅಂತ ಅದೇ ಅವಿದ್ಯೆಯಿಂದ ನಾನು ತಂದ್ಕೊಳ್ಳೋದು ಒಂದು, ನಾನು ತಂದ್ಕೊಳ್ತಾ ಇಲ್ಲ ಇನ್ನೊಂದು. ಅದು ಅವಿದ್ಯೆಯಿಂದ ಆದದ್ದು. ವಸ್ತು ಸ್ವರೂಪದಲ್ಲಿ ಡಿಫರೆನ್ಸ್ ಇಲ್ಲ. ಸರಿ. ವಸ್ತು ವಿಚಾರ ಹೇಳ್ತಿದ್ರೋ ಕಾನ್ಸೆಪ್ಟ್ ವಿಚಾರ ಹೇಳ್ತಿದ್ರೋ? ಕಾನ್ಸೆಪ್ಟ್ ಅಲ್ಲಿ ವ್ಯತ್ಯಾಸ ಇದೆ, ವಸ್ತುವಿನಲ್ಲಿ ಏನ್ ವ್ಯತ್ಯಾಸ ಇದೆ? ವಸ್ತು ಅಂದ್ರೆ ನೀವೇನ್ ಅನ್ನೋದೇನು? ಸೂಕ್ಷ್ಮ ರಿಯಾಲಿಟಿ ಸ್ವರೂಪ. ಸ್ವರೂಪದಲ್ಲಿ ಏನ್ ವ್ಯತ್ಯಾಸ ಇದೆ? ಎಚ್ಚರದಲ್ಲೂ ಅದ್ರಲ್ಲೇನು ಇಲ್ಲ. ಓಕೆ, ಅದ್ರಲ್ಲೇನು ಇಲ್ಲ. ಒಂದೇ. ಆದ್ರಿಂದ ಇವನು ಅಲ್ಲಿ ಒಂದಾಗಿರ್ತಾನೆ ಅನ್ನೋದು ಬೇರೆಯಾದಂತೆ ಆಗಿರ್ತಾನಲ್ಲ ಅಜ್ಞಾನದಿಂದ. ಆ ಅಜ್ಞಾನ ತೋರದೆ ಇದ್ದಾಗ ಒಂದಾಗ ವಿಚಾರ ಕೇಳೋದು. ಹಾಗೆ ಬರೋದು ಕೂಡ ವಿದ್ಯೆಯಿಂದ ಬರ್ತಾನೆ ಹೊರತು ವಾಸ್ತವಿಕ ಬರೋಲ್ಲ ಅಂತ. ಇವ್ರು ಹಂಗನಲ್ಲ. ನಿಜವಾಗಿ ಈಗ್ಲೂ ಬೇರೆ, ಆಗ್ಲೂ ಬೀಜ ಇರ್ತಾರೆ, ಆಗ್ಲೂ ಬೇರೆ ಅಂತಾರೆ. ಯಾವಾಗ್ಲೂ ಬೇರೆ ಅಲ್ಲ ಅಂದ್ರೆ ಯಾವಾಗ್ಲೂ ಬೇರೆ ಅಂತಾರೆ ಅವರು. ಈ ಪ್ರಶ್ನೆಗೆ ಗುರುಗಳು ಹೇಳಿದ ಒಂದು ಸ್ಟೇಟ್ಮೆಂಟ್ ಆಗೋಯ್ತಲ್ಲ ಅವ್ರಿಗೆ. ಅನುಭವ ನೋಡ್ಕೊಳ್ಳೋದಿಂತಾರೆ. ಸ್ಟೇಟ್ಮೆಂಟ್ ಅಲ್ಲ, ಅನುಭವ ಹಾಗಿದೆ. ನೀವು ನೋಡ್ಕೊಂಡು ಬರ್ತಿಲ್ಲ ಅನುಭವನ. ಅಲ್ಲಲ್ಲ, ಅವ್ರು ಕೇಳ್ತಿರೋದು ಸುಷುಪ್ತಿಯಿಂದ ಬರ್ಬೇಕಾದ್ರೆ ಅದ ಬರೋದು ಕ್ರಿಯೆ ಅಲ್ಲ, ಅದು ಹೋಗೋದು ಕ್ರಿಯೆ ಅಲ್ಲ. ಘಟಾಕಾಶ ಮಹಾಕಾಶಕ್ಕೆ ಸೇರ್ಕೊಳ್ಳೋ ಕ್ರಿಯೆನಾ? ಘಟಾಕಾಶ ಮಹಾಕಾಶ ಯಾವಾಗ ಬೇರೆ ಆಗಿದೆ? ಯಾವಾಗೂ ಈ ಜೀವ ಪರಮಾತ್ಮ ಬೇರೆ ಅಲ್ಲ. ಹೋಗೋದು ಅನ್ನೋದು ಇಲ್ಲ, ಬರೋದು ಅನ್ನೋದು ಇಲ್ಲ. ತಲೆ ಒಳಗೆ ಹೋಗಲ್ಲ, ಕಷ್ಟ ಇದು. ಇಲ್ಲ ಇಲ್ಲ, ಹೇಳಿ ಗುರುಗಳೇ. ಕಷ್ಟ ಏನು ಇಲ್ಲ ಗುರುಗಳೇ, ಡಿಫ್ರೆನ್ಸ್ ಇದೆ ಗುರುಗಳೇ. ಮನ್ಸ್ ಅನ್ನೋದು ಸುಷುಪ್ತಿಯಲ್ಲಿ ಮನ್ಸ್ ಅನ್ನೋದು ಇದಾಗಿದೆ, ಜಾಗೃತಲ್ಲಿ ಮನ್ಸು ಬಂದಿದೆ ವಾಪಸ್. ಮನಸ್ಸು ಅನ್ನೋದು ಒಂದು ಅವಿದ್ಯಾ ಕಲ್ಪಿತವಾದ ಒಂದು ಕಾನ್ಸೆಪ್ಟ್. ಅದು ನಿಜವಾಗಿ ಪರಮಾರ್ಥವಾಗಿ ಅದು ಇರೋದಲ್ಲ. ಆತ್ಮನೇ ಮನಸ್ಸಾಗಿ ತೋರ್ತಾ ಇರ್ತಾನೆ. ನಿಜವಾಗಿ ಸುಷುಪ್ತಿಯಲ್ಲಿ ಅದು ಅವನ ನಿಜ ರೂಪ ಗೊತ್ತಾಗತ್ತೆ. ಸುಷುಪ್ತಿಯಲ್ಲಿದ್ದಾಗ ಅವನು ಪರಮಾರ್ಥವಾಗಿ ಪರಬ್ರಹ್ಮವೇ ಆಗಿರುವನು ಗೊತ್ತಾಗತ್ತೆ. ಈಗಲೂ ನೀವು ಹಾಗೆ ಇದ್ದೀರಾ ಅಂತ ತಿಳ್ಕೊಬೇಕು. ಅದು ದೃಷ್ಟಾಂತ. ಈ ದೃಷ್ಟಾಂತದಲ್ಲೇ ಅವಿದ್ಯೆ ಇದೆ, ಅಲ್ಲೂ ಭೇದ ಇದೆ ಅಂದ್ರೆ ದೃಷ್ಟಾಂತ ಎಂತ ಆಯ್ತು? ದೃಷ್ಟಾಂತ ಅಂದ್ರೆ ಏನು? ಎಕ್ಸಾಂಪಲ್ ಅಂದ್ರೆ ನೀವು ಆಗಿರ್ತೀರಿ ಅನ್ನೋದಕ್ಕೆ ಸುಷುಪ್ತಿನ ದೃಷ್ಟಾಂತ ಕೊಟ್ಟಾಗ ಅಲ್ಲೂ ಅವಿದ್ಯೆ ಇದೆ, ಅಲ್ಲೂ ಭೇದ ಇದೆ ಅಂದ್ರೆ ದೃಷ್ಟಾಂತ ಎಂತ ಆಗುತ್ತೆ ಅವಾಗ? ಓಕೆ, ನೀವ್ ಅಂತ ಇರೋದು ಅಲ್ಲಿ ಅವಿದ್ಯೆ ಅನ್ನೋದು ತಪ್ಪು ಅಂತ ಇದ್ದೀರಾ ಈಗ? ಹೌದು, ತಪ್ಪು. ಅಲ್ಲಿ ಭೇದ ಇದೆಯಲ್ಲ ತಪ್ಪು. ನೀವು ಅಲ್ಲೂ ಅವಿದ್ಯೆ ಅಲ್ಲೂ ಭೇದ ಇದ್ರೆ, ಜೀವ ಪರಮಾತ್ಮ ಭೇದ ಇದ್ರೆ ದೃಷ್ಟಾಂತ ಎಂತ ಆಯ್ತದ? ದೃಷ್ಟಾಂತ ಆಗಲ್ಲ ಅವಾಗ. ದೃಷ್ಟಾಂತ ಅದಕ್ಕೆ ಕ್ವೆಶನ್ ಯೂಶಲಿ ಈ ಕಡೆ ಅವ್ರು ಕೇಳೋದು ಸುಷುಪ್ತಿ ಮತ್ತೆ ಸಮಾಧಿಗೆ ಡಿಫ್ರೆನ್ಸ್ ಏನು ಅಂತಾರೆ. ಆಗೇನಂತ ರಿಪ್ಲೈ ಅದಕ್ಕೆ? ಏನು ವ್ಯತ್ಯಾಸ? ಸುಷುಪ್ತಿ ಸಮಾಧಿಗೂ ಏನು ವ್ಯತ್ಯಾಸ ಇಲ್ಲ. ಒಂದು ಪ್ರಯತ್ನ ಪೂರ್ವ ಹೋಗ್ತಾರೆ, ಒಂದು ಪ್ರಾಕೃತಿಕ ಹೋಗ್ತಾರೆ ಅಷ್ಟೇ. ಪ್ರಯತ್ನದಿಂದ ಹೋಗೋ ಸಮಾಧಿ, ಪ್ರಾಕೃತಿಕವಾಗಿ ಸಹಜವಾಗಿ ಹೋಗೋ ಸುಷುಪ್ತಿ ಅಷ್ಟೇ ವ್ಯತ್ಯಾಸ. ಹೋದ್ಮೇಲೆ ಎರಡು ಒಂದೇ. ಇಲ್ಲ ಗುರುಗಳೇ, ಹಂಗಂದ್ರೆ ಸುಷುಪ್ತಿಯಿಂದ ನಾವು ಈಚ್ ಟೈಮ್ ವಾಪಸ್ ಬಂದಾಗ ಅವಿದ್ಯಾ ಅಲ್ಲಿ ಅವಿದ್ಯಾ ಇಲ್ಲ, ಇಲ್ಲಿ ಅವಿದ್ಯಾ ಉಳ್ಕೊಂಡಿದ್ಯಲ್ಲ, ಅದು ಡಿಫ್ರೆನ್ಸ್ ಇದೆ ಅಲ್ವಾ? ಗುರುಗಳೇ, ಸಮಾಧಿ ಆದ್ಮೇಲೆ ನಿಮ್ಗೆ ಅವಿದ್ಯಾ ಇರಲ್ಲ.
ಸಮಾಧಿಲೂ ಅವಿದ್ಯೆ ಇದೆ. ನೀನು ಸುಷುಪ್ತಿಲಿ ಇದೆ ಅನ್ನೋದಾದ್ರೆ ಸಮಾಧಿಲೂ ಅವಿದ್ಯೆ ಇದೆ. ಸಮಾಧಿ ಯಾಕೆ ವಿದ್ಯೆ ಇಲ್ಲ? ಸಮಾಧಿ ಆದ್ಮೇಲೆ ವಿಷನ್ ಆಫ್ ದ ವರ್ಲ್ಡ್ ಚೇಂಜಸ್ ಅಂತಾರಲ್ಲ, ಹುಚ್ಚು ಅಂತಾರಷ್ಟೇ. ಅವ್ರಿಗೆ ಅರ್ಥವಾಗಿಲ್ಲ. ವಿವೇಕ ಚೂಡಾಮಣಿ ಅದನ್ನೇ ಹೇಳೋದು, ಅವಿವೇಕ. ಜ್ಞಾನ ಹೇಳ್ತಾ ಇದೆಯಾ ಹೊರತು ಸಮಾಧಿನ ಹೇಳ್ತಾ ಇಲ್ಲ. ಸಮಾಧಿ ವಿಚಾರ ಇಲ್ವೇ ಇಲ್ಲ ವೇದಾಂತದಲ್ಲಿ. ವೇದಾಂತದ ಜ್ಞಾನಕ್ಕೆ ಪ್ರಾಮುಖ್ಯತೆ, ನಾಲೆಡ್ಜ್. ಹಾಗೆ ಸಮಾಧಿ ಹೋಗ್ಬೇಕಾಗಿಲ್ಲ, ಸಮಾಧಿ ಪಡ್ಕೋಬೇಕಾಗಿಲ್ಲ. ಸಮಾಧಿ ಪಡ್ಕೊಂಡ್ರೆ ಅದು ಪರ್ಮನೆಂಟ್ ಆಗೋಲ್ಲ. ಏನು ಸಮಾಧಿಗೂ ಸುಷುಪ್ತಿಗೂ ಸ್ವರೂಪದಲ್ಲಿ ಏನು ಸಹ ಇಲ್ಲ, ಭ್ರಾಂತಿ. ಏನಪ್ಪಾ ಅಂದ್ರೆ ಒಂದು ಮನಸ್ಸಿನ ಒಂದು ವಿಶೇಷ ಶಕ್ತಿಯಿಂದ ಸಮಾಧಿ ಹೋಗ್ತಾರೆ, ಸುಷುಪ್ತಿಗೆ ಸಹಜವಾಗಿ ಹೋಗ್ತಾರೆ. ಅದು ಒಂದು ವ್ಯತ್ಯಾಸ ಇದೆ. ಸಮಾಧಿಯಿಂದ ವಾಪಸ್ ಬರಲ್ಲ, ಸುಷುಪ್ತಿಯಿಂದ ವಾಪಸ್ ಬರ್ತಾರೆ. ಸಮಾಧಿ ವಾಪಸ್ ಬರ್ತಾರೆ, ಯಾಕೆ ಬರಲ್ಲ? ಅದಾದ್ಮೇಲೆ ಎಲ್ಲ ಬೇರೆ ಕಾಣುತ್ತೆ ಅಂತಾರಲ್ಲ, ವರ್ಲ್ಡ್ ಎಲ್ಲ. ಜ್ಞಾನ ಆದ್ಮೇಲೆ, ಜ್ಞಾನ ಆದ್ಮೇಲೆ ಸರಿ, ಜ್ಞಾನ ಬೇರೆ ಸಮಾಧಿ ಬೇರೆ. ಆಯ್ತು, ಓಕೆ ಓಕೆ. ಸಮಾಧಿ ಪಾತಂಜಲಿ ಯೋಗ ಸಮಾಧಿ, ಹಠಯೋಗ ಸಮಾಧಿ, ಚಿತ್ತಮ ಸಮಾಧಿ ಅದು ಇಲ್ಲ. ನಾನು ಜ್ಞಾನನೇ ಅಂತಾರೋದು, ನಂಗೆ ಪತಂಜಲಿ ಅವ್ರದ್ದು ಗೊತ್ತೇ ಇಲ್ಲ, ಸೊ ಅದು ಬಿಟ್ಬಿಡಿ. ಪತಂಜಲಿ ಆತ್ಮಜ್ಞಾನಕ್ಕೆ ಸಮಾಧಿ ಆಗ್ಬೇಕಾಗಿಲ್ಲ. ವಾಕ್ಯಾರ್ಥ ತಿಳ್ಕೊಂಡ್ರೆ ಆಯ್ತು, ಜ್ಞಾನ ಆಗತ್ತೆ. ಜ್ಞಾನ ಆಗ್ಬಿಟ್ರೆ ಅಜ್ಞಾನ ಇರೋದಿಲ್ಲ. ಸೊ ಆ ಸ್ಟೇಟಿಗೂ ಸುಷುಪ್ತಿಗೆ ಡಿಫ್ರೆನ್ಸ್ ಏನಾಯ್ತು ಮತ್ತೆ? ಅದಲ್ಲ, ಅದು ತಿಳ್ಕೊಂಡಿರ್ತಾನೆ, ತಿಳ್ಕೊಂಡಿಲ್ಲ ಅಂದ್ರೆ ವ್ಯತ್ಯಾಸ. ಮತ್ತೆ ಅವಿದ್ಯಾ ಉಳ್ಕೊಂಡಿದೆ, ಅಲ್ಲ ಅವಿದ್ಯಾ ಇಲ್ಲ, ಕರೆಕ್ಟ್ ಅಲ್ವಾ? ಅವಿದ್ಯೆ ಉಳ್ಕೊಂಡಿಲ್ಲ. ಅವರು ತಿಳ್ಕೊಳ್ಳೋದು ಅನ್ನೋ ವ್ಯತ್ಯಾಸ ಇಟ್ಕೊಂಡಾಗ, ತಿಳ್ಕೊಳ್ಳೋದು ಅನ್ನೋದಕ್ಕೆ ಗುರು ಶಾಸ್ತ್ರ ಅಂತಃಕರಣ ಬೇಕು. ಅಲ್ಲಿ ಗುರು ಶಾಸ್ತ್ರ ಅಂತಃಕರಣ ಇರೋಲ್ಲ ಸುಷುಪ್ತಿಯಲ್ಲಿ. ಸುಷುಪ್ತಿ ಹಾಗಾಗಿ ಅವಿದ್ಯೆ ಹೋಗಿರೋಲ್ಲ ಅಂತಂತೀವಿ. ಅವಿದ್ಯೆ ಇರತ್ತೇನಲ್ಲ, ಅವಿದ್ಯೆ ಇದೆ ಅಂತ ಒಂದು ಆರೋಪ ಮಾಡ್ಕೊಂಡಿದ್ನಲ್ಲ, ಆರೋಪ ಮಾಡ್ಕೊಂಡು ಅವಿದ್ಯೆ ಅಲ್ಲಿ ಹೋಗಿಲ್ಲ ಅಂತೀವಿ ಅಷ್ಟೇ. ಅವಿದ್ಯೆ ಇದೆ ಅನ್ನೋದು ಒಂದು ಆರೋಪವೇ, ಅವಿದ್ಯೆ ರಿಯಲ್ ಆಗಿ ಇರೋದಲ್ಲ. ಸೂನಲ್ಲಿ ಹೇಗೆ ಕತ್ಲೆ ಇಲ್ವೋ, ಆತ್ಮಲ್ಲಿ ಅವಿದ್ಯೆ ಇದೆ ಅನ್ನೋದು ಒಂದು ಭ್ರಾಂತಿಯೇ. ಚೈತನ್ಯ ಸ್ವರೂಪನಾದ ಆತ್ಮದಲ್ಲಿ ಅಂತ ಅವಿದ್ಯೆ ಇರುತ್ತೆ. ಆಯ್ತು, ಇಲ್ಲ ಅಲ್ಲೂ ಸೂಪರ್ ಇಂಪೋಸಿಷನ್ ಇರಲ್ಲ ನಿದ್ದೆಯಲ್ಲಿ ಅಂತ ಇದ್ದೀರಾ? ಅವಿದ್ಯೆ ಅದು ಇದು ಅಂತ ಇರೋದು, ಬಿಕಾಸ್ ಮೈಂಡೇ ಇಲ್ಲ. ಮೋಕ್ಷಕ್ಕೆ ದೃಷ್ಟಾಂತವಾಗಿ ಸುಷುಪ್ತಿ ಕೊಟ್ಟಾಗ, ಸುಷುಪ್ತಿಯಲ್ಲೂ ಅವಿದ್ಯೆ ಇದ್ರೆ ಅದಕ್ಕೆ ಮೋಕ್ಷಕ್ಕೆ ದೃಷ್ಟಾಂತವಾಗುತ್ತದೋ? ಮೋಕ್ಷಕ್ಕೆ ದೃಷ್ಟಾಂತವಾಗಿ ಸುಷುಪ್ತಿ ತಗೊಂಡ್ಬರ್ತಾ ಇದೆ ಶ್ರುತಿ. ನೀವು ಸುಷುಪ್ತಿಯಲ್ಲೂ ಅವಿದ್ಯೆ ಇದ್ರೆ ಅದೇನು ಮೋಕ್ಷಕ್ಕೆ ದೃಷ್ಟಾಂತವಾಗತ್ತೆ ಅಂತ ಪ್ರಶ್ನೆ ಅರ್ಥ ಆಯ್ತಾ? ಅಲ್ಲ, ನಾನಿನ್ನ ಅದನ್ನ ಅರ್ಥ ಆಯ್ತು ಒಟ್ಟು ನಂಗೆ. ಅಲ್ಲೂ ಮೈಂಡ್ ಇದ್ರೆ ಅವಿದ್ಯಾ, ಮೈಂಡೇ ಇಲ್ಲ ಅಂತ ಅಲ್ಲ. ಎಕ್ಸಾಂಪಲ್, ಮೋಕ್ಷಕ್ಕೆ ಎಕ್ಸಾಂಪಲ್ ಯಾವ್ದೋ ಸುಷುಪ್ತಿ. ನೀವು ಆ ಸುಷುಪ್ತಿಯಲ್ಲೂ ಅವಿದ್ಯೆ ಇದ್ರೆ ಮೋಕ್ಷಕ್ಕೆ ಯಾಕೆ ದೃಷ್ಟಾಂತ ಆಗುತ್ತದೋ? ಮೋಕ್ಷಕ್ಕೆ ಯಾಕೆ ದೃಷ್ಟಾಂತ ಆಗುತ್ತೆ? ಓಕೆ. ಮೋಕ್ಷಕ್ಕೆ ಎಕ್ಸಾಂಪಲ್ ಆಗಿ ಸುಷುಪ್ತಿ ಕೊಡ್ತಾ ಇರುವಾಗ ಅಲ್ಲಿ ಅವಿದ್ಯೆ ಇದ್ರೆ ಅದ್ ಹೇಗೆ ಎಕ್ಸಾಂಪಲ್ ಆಗುತ್ತೆ? ಅದೇ ಅಲ್ಲ, ಅಷ್ಟೊಂದು ಎಫರ್ಟ್ ಇದೆ ಅದನ್ನ ಮನ್ಸು ನಂಗೆ ಇಟ್ಕೊಳ್ಳೋದಕ್ಕೆ. ಅಷ್ಟೊಂದು ಕಷ್ಟಪಟ್ಟು ಪ್ರಯತ್ನ ಪಟ್ಟು ಆ ಸ್ಟೇಟ್ಗೆ ಹೋಗ್ತೀವಿ. ಇಲ್ಲೇನೋ ಸುಮ್ನೆ ನಿದ್ದೆ ದಿನ ಹೋಗ್ತಾ ಇದೀವಲ್ಲ, ಏನ್ ಇದು ಅನ್ಸತ್ತೆ ಒಂದೊಂದ್ಸತಿ. ಮನಸ್ಸನ್ನ ಅಡಗಿಸಿದ ಅಂತ ಏನೋ ಹೇಳ್ತೇವೆ, ಮನಸ್ಸನ್ನ ಪೂರ್ತಿ ಅಡಗಿಸಿ ಏನೋ ಮಾಡ್ಬೇಕು ಆತರ ಅಲ್ಲ. ಅದು ಅಜ್ಞಾನ ಇದೆ, ಅವಿದ್ಯೆ ಇದೆ ಅಂತ ಅಂದ್ಕೊಂಡವನು ಅದನ್ನ ಕಳ್ಕೊಳ್ಳೋದು ವಾಕ್ಯಾರ್ಥವನ್ನು ವಿಚಾರ ಮಾಡ್ಬೇಕು. ವಾಕ್ಯಾರ್ಥ ಜ್ಞಾನದಿಂದ ಜ್ಞಾನ ಹೋಗುತ್ತೆ. ವಾಕ್ಯ ಪ್ರಮಾಣ ಅಜ್ಞಾನ ಕಳೆಯೋದಕ್ಕೆ. ಅದು ಬೇಕು, ವಿಚಾರ ವಿವೇಕ ಬೇಕು, ಜ್ಞಾನ ಬೇಕು ಅಷ್ಟೇ ಹೊರತು ಅವಿದ್ಯೆ ಸುಷುಪ್ತಿಯಲ್ಲಿದೆ, ಈ ಎಚ್ಚರದಲ್ಲೂ ಇದೆ, ಅಲ್ಲೂ ಇದೆ ಅಂತಂದ್ರೆ ಮೋಕ್ಷಕ್ಕೆ ಸುಷುಪ್ತಿ ದೃಷ್ಟಾಂತವೇ ಆಗಲ್ಲ ಅವಾಗ. ಅಲ್ಲೂ ಮೈಂಡ್ ಇಲ್ಲ, ಇಲ್ಲೂ ಮೈಂಡ್ ಇಲ್ಲ. ನಿಜ ಅಂದ್ರೆ ಮೈಂಡ್ ಇದ್ರೆ ಸುಷುಪ್ತಿಯಲ್ಲಿ ಮತ್ತೆ ಇದ್ರಲ್ಲಿ ಜ್ಞಾನಸ್ಥೆ. ಅದೇ ಜ್ಞಾನದಲ್ಲಿ ಮೈಂಡ್ ಬಾಧೆ ಆಗಿರುತ್ತೆ, ಪರ್ಮನೆಂಟ್. ಸುಷುಪ್ತಿಯಲ್ಲಿ ಮೈಂಡ್ ವರ್ಕ್ ಆಗ್ತಾ ಇರಲ್ಲ ಅಷ್ಟೇ, ಬಾಧೆ ಆಗಿರಲ್ಲ. ಕರೆಕ್ಟ್. ಜ್ಞಾನ ಉಂಟಾಗಿರಲ್ಲ. ಮೈಂಡ್ ಇದ್ರೇನೆ ಇರೋದು, ಇಲ್ಲ ಅಂದ್ರೆ ಇಲ್ಲ.
ಯಸ್ಮಿನ್ ಮನಸ್ಸಿನ ಹ ಯಸ್ಮಿನ್ ಮನಸಿ ಜೀವೇನಾತ್ಮನ ಅನುಪೃಷ್ಟ ಪರಾದೇವತಾ ಯಸ್ಮಿನ್ ಮನಸಿ ಜೀವೇನಾತ್ಮನ ಅನುಪ್ರವಿಷ್ಟಾ ಪರಾ ದೇವತಾ ಆದರ್ಶೈವ ಪುರುಷಃ ಆದರ್ಶ ಇವ ಪುರುಷಃ ಜಲಾದಿಶ್ವಚ ಪ್ರತಿಬಿಂಬೇನ ಜಲಾದಿಶ್ವವ ಶ್ವವಚ ಸೂರ್ಯಾದಯಃ ಸೂರ್ಯಾದಯಃ ಪ್ರತಿಬಿಂಬೈಃ ಪ್ರತಿಬಿಂಬೈಃ ಅಲ್ಲಿ ಆದರ್ಶೈವ ಪುರುಷಃ ಪ್ರತಿಬಿಂಬೇನ ಅಲ್ಲಿಗೆ ಕಾಮ ಜಲಾದಿಶ್ವಚ ಸೂರ್ಯಾದ ಪ್ರತಿಬಿಂಬೈಃ ಇದೊಂದು ಆದರ್ಶೈವ ಪುರುಷ ಪ್ರತಿಬಿಂಬೇನ ಜಲಾದಿಶ್ವಚ ಸೂರ್ಯಾದ ಪ್ರತಿಬಿಂಬೈಃ ತನ್ಮನೋ ಅನ್ನಮಯತ್ವಂ ತನ್ಮನೋ ಅನ್ನಮಯಂ ತನ್ಮನೋ ಅನ್ನಮಯಂ ತೇಜೋಮಯಾಭ್ಯಾಂ ತೇಜೋಮಯಾಭ್ಯಾಂ ಪ್ರಾಣಾಭ್ಯಾಂ ವಾಕ್ಪ್ರಾಣಾಭ್ಯಾಂ ಸಂಗತಂ ಅಧಿಗತಂ. ಸಂಗತಂ ಅಧಿಗತಂ. ನೋಡಿ ಭಾಷಿಕಾರರು ಎಷ್ಟು ಚೆನ್ನಾಗಿ ಪೀಠಿಕೆ ಹಾಕ್ತಾ ಇದ್ದಾರೆ. ಯಾವ ಮನಸ್ಸಿನಲ್ಲಿ ಪರಾದೇವತೆಯು ಜೀವರೂಪದಿಂದ ಪ್ರವೇಶ ಮಾಡಿದೆಯೋ, ಹ್ಯಾಕ್ ಪ್ರವೇಶ ಮಾಡಿದೆ? ಕನ್ನಡದೊಳಗೆ ಪುರುಷನ ಪ್ರತಿಬಿಂಬ ಹೇಗೆ ಪ್ರವೇಶ ಮಾಡುತ್ತೋ ಹಾಗೆ ಪ್ರವೇಶ ಮಾಡಿದೆ. ಇವಾಗ ಹೇಳಿ, ಕನ್ನಡಿ ಒಳಗೆ ನಿಜವಾಗಿ ನಿಮ್ ಮುಖ ಪ್ರವೇಶ ಮಾಡಿದೀಯಾ? ಅದು ತೋರಲ್ವಾ ಕನ್ನಡಿ ಒಳಗೆ? ಕನ್ನಡಿ ಒಳಗೆ ತೋರುತ್ತೋ ಇಲ್ವೋ ನಿಮ್ ಮುಖ? ಪ್ರವೇಶ ಮಾಡದೆ ಇದ್ರೆ ಹೆಂಗ್ ತೋರುತ್ತೆ? ಪ್ರವೇಶ ಮಾಡದೆ ಒಪ್ಕೋದಿಲ್ಲ ಇಲ್ವಾ? ಹೇಳಿ, ಪ್ರವೇಶ ಮಾಡಿದೆಯೋ ಮಾಡಿಲ್ವೋ? ಕನ್ನಡಿ ಒಳಗೆ ನಿಮ್ಮ ಮುಖ ಪ್ರವೇಶ ಮಾಡಿದೆಯೋ ಮಾಡಿಲ್ವೋ? ಅಷ್ಟೇ ಉತ್ತರ ಕೊಡ್ಬೇಕು. ಮಾಡಿಲ್ಲ 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 ಅಂದ್ರೆ ಯಾಕಂದ್ರೆ ಅದು ಅದು ಚೈತನ್ಯ, ಇದು ನಾಟ್ ಚೈತನ್ಯ. ಅಲ್ಲ, ಮಾಡಿಲ್ಲ ಅಂದ್ರೆ ಅದು ತೋರ್ಬಾರ್ದಾಗಿತ್ತಲ್ಲ, ಕನ್ನಡಿ ಒಳಗೆ ತೋರುತ್ತಲ್ಲ. ಕನ್ನಡಿ ಒಳಗೆ ಯಾಕೆ ತೋರುತ್ತೆ? ಸೂಪರ್ ಇಂಪೋಸಿಷನ್. ಪ್ರವೇಶ ಮಾಡಿಲ್ಲವಾಗಿದ್ದರೆ ತೋರಬಾರ್ದಾಗಿತ್ತು. ತೋರ್ತಾ ಇರೋದನ್ನ ಪ್ರವೇಶ ಮಾಡಿದೆ ಅಂತ ಒಪ್ಕೊಳ್ಳೋದಾದ್ರೆ ನಿಮ್ ಮುಖ ಪ್ರವೇಶ ನಿಜವಾಗಿ ಮಾಡಕ್ ಆಗತ್ತ? ಅದು ಕ್ರಿಯೆ ಏನಾದ್ರು? ಅಥವಾ ಸೂರ್ಯಾದಿಗಳು ಜಲಾದಿಗಳು ಪ್ರವೇಶ ಮಾಡ್ತಾರೆ ಪ್ರತಿಬಿಂಬ ರೂಪದಿಂದ. ಸೂರ್ಯ, ಚಂದ್ರ, ಮರ, ನಕ್ಷತ್ರಗಳು, ಜಲ ನಿಜವಾಗಿ ಪ್ರವೇಶ ಮಾಡ್ತಾರೋ? ವಸುಲಕ್ಷ್ಮಿ ಕೈ ಎತ್ತಾ ಇದ್ದಾರೆ ಅನ್ಸುತ್ತೆ. ಹೇಳಪ್ಪ. ಗುರುಗಳೇ, ಈ ಝೂಮ್ ದೇ ಹೇಳೋಣ ಅಂತ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಹಂಗಲ್ಲ, ಇದೇ ಭಾಷ್ಯಕಾರರು ಒಂದು ದೃಷ್ಟಾಂತದಿಂದ ಒಂದು ವಿಚಾರ ಕ್ಲಿಯರ್ ಮಾಡ್ತಾ ಇದ್ದಾರೆ, ಸ್ಪಷ್ಟ ಮಾಡ್ತಾ ಇದ್ದಾರೆ. ಪರಾದೇವತೆಯು ಮನಸ್ಸಿನೊಳಗೆ ಹೊಕ್ಕಿದೆ. ಯಾವುದರಂತೆ ಹೊಕ್ಕಿದೆ? ಹೊಕ್ಕಿದಂತೆ ಆ ಉಪಾಧಿಯಿಂದ ಅದರದ್ದು ರಿಫ್ಲೆಕ್ಟ್ ಆಗ ಉಪಾಧಿಯ ಗುಣದಿಂದ ಹೊಕ್ಕಿದಂತೆ ಕಾಣುತ್ತೆ ಅಂತ. ಅಂತ್ಯ ಆಮೇಲೆ ಮಾಡಿ. ಅಂತ್ಯವನ್ನು ಇಲ್ಲಿ ಇಲ್ಲ, ಇಲ್ಲಿ ಇವ ಇಲ್ಲ, ಇವ ಶಬ್ದ ಇಲ್ಲಿ ಹಾಕಿಲ್ಲ. ಭಾಷ್ಯಕಾರರು ಜೀವೇನಾತ್ಮನ ಅನುಪ್ರವಿಷ್ಟ ಪರಾದೇವತಾ ಅಂತ ಅಷ್ಟೇ ಇದೆ. ಜೀವರೂಪದಿಂದ ಪರದೇವತೆಯು ಮನಸ್ಸಿನಲ್ಲಿ ಹೊಕ್ಕಿದೆ. ಯಾವುದಂತೆ ಹೊಕ್ಕಿದೆ? ಕನ್ನಡಿ ಒಳಗೆ ಪುರುಷನ ಬಿಂಬವು ಹೊಕ್ಕಿರುವ ಹಾಗೆ ಹೊಕ್ಕಿದೆ. ಆದರ್ಶ ಇವ ಕನ್ನಡಿ ಒಳಗೆ ಹೇಗೆ ಪುರುಷನ ಪ್ರತಿಬಿಂಬ ಹೊಕ್ಕಿರುತ್ತೋ ಆ ರೀತಿ ಪರಾದೇವತೆಯು ಜೀವರೂಪದಿಂದ ಮನಸ್ಸಿನೊಳಗೆ ಹೊಕ್ಕಿದೆ. ಮನಸ್ಸಿನ ಹೊಕ್ಕಿದೆ ಜೀವರೂಪವೋ, ಜೀವರೂಪದಿಂದ ಹೊಕ್ಕಿದೆಯೋ? ಹೊಕ್ಕಿನೇ ಜೀವರೂಪ ಆಗಿರೋದೋ, ಜೀವರೂಪ ಮುಂಚೆ ಆಗಿತ್ತು ಹೊಕ್ಕಿದೆಯೋ? ಅಲ್ಲ, ಅದು ಜೀವ ನೀವು ಪರಮಾತ್ಮ ಬೇರೆ ಬೇರೆ ಅನ್ಲಿಲ್ಲ ಅಂದ್ರೆ ಮುಂಚೆನೆ ಆ ರೂಪ ಇತ್ತು ಅನ್ಬೇಕು. ಅದು ಹೊಕ್ಕಿದ್ಮೇಲೆ ನಾನು ಅನ್ನೋದು ಬಂದಾಗ ಹೊಕ್ಕಿದ್ಮೇಲೆನೆ ಶುರುವಾಗತ್ ನಾನು ಅನ್ನೋದೊಂದು. ಇವಾಗ ವಾಕ್ಯಕ್ಕೆ ಜೀವೇನಾತ್ಮ ಅನುಪ್ರವಿಷ್ಟವೋ, ಅನುಪ್ರವಿಷ್ಟ ಜೀವೇನಾತ್ಮನ ದೃಶ್ಯತೆಯೋ? ಜೀವರೂಪದಿಂದ ಪ್ರವೇಶ ಮಾಡಿದೆಯೋ, ಪ್ರವೇಶ ಮಾಡಿದ್ಮೇಲೆ ಜೀವರೂಪ ಅನಿಸ್ಕೊಳ್ತೋ? ಪ್ರವೇಶ ಮಾಡಿದ್ಮೇಲೆ ಅಲ್ಲ, ಜೀವ ಪರಮಾತ್ಮ ಬೇರೆ ಅಂತಾನೆ ಅಲ್ವಲ್ಲ ಗುರುಗಳೇ. ಇವಾಗ ನಾನು ಅನ್ನೋದ್ ಬಂದಾಗ ತಾನೇ ಜೀವ ಅನ್ನೋ ಹೆಸರು ಬರುತ್ತೆ. ಆ ಪ್ರವೇಶ ಮಾಡಕ್ ಮುಂಚೆ ಜೀವ ಅನ್ನೋ ಪ್ರಶ್ನೆನೇ ಇಲ್ವಲ್ಲ. ಪ್ರವೇಶ ಮಾಡದ್ಮೇಲೆ ಅದು ನಾನು ಅಂತ ಅನ್ಕೊಂಡಾಗ ಜೀವ ಅಂತ ಅಂದ್ರೆ ಅದು ಪರಮಾತ್ಮನೇ ಇಲ್ಲಿ ಬಂದಾಗ ಜೀವ ಅಂತ ಆಗಿದ್ದು ಅಂತ ವಿಚಾರ ಕರೆಕ್ಟು. ವಾಕ್ಯಾರ್ಥ ಹೇಳ್ತಾ ಇದ್ದೀನಿ. ಈ ವಾಕ್ಯದಲ್ಲಿ ಹೇಳ್ತಾ ಇದ್ರು ಭಾಷ್ಯಕಾರರು ಜೀವೇನಾತ್ಮನ ಅನುಪ್ರವಿಷ್ಟ ಅಂತಿದೆ ವಾಕ್ಯ. ವಾಕ್ಯ ಏನಿದೆ? ಮನಸ್ಸಿನಲ್ಲಿ ಜೀವರೂಪದಿಂದ ಪರದೇವತೆಯು ಹೊಕ್ತು. ಹೇಗೆ ಸ್ಟೇಜ್ ಮೇಲಿಗೆ ನಮ್ಮ ಅಣ್ಣ ರಾಮನ ವೇಷದಿಂದ ಪ್ರವೇಶ ಮಾಡ್ದ, ರಾಮನ ವೇಷ ಹಾಕೊಂಡು ಸ್ಟೇಜ್ ಮೇಲೆ ಬಂದ ಅನ್ನೋ ಹಾಗೇನೆ
ಪರದೇವತೆಯು ಜೀವರೂಪ ಹಾಕೊಂಡು ಮನಸ್ಸಲ್ಲಿ ಪ್ರವೇಶ ಮಾಡ್ತಾ, ಅದ ಮನಸ್ಸಲ್ಲಿ ಪ್ರವೇಶ ಮಾಡಿದ ಮೇಲೆ ಜೀವರೂಪ ಅಂತ ಹೆಸರು ತಗೊಳ್ತೋ. ಮುಂಚೆ ಪ್ರವೇಶ ಮಾಡೋಕ್ ಮುಂಚೆ ಜೀವರೂಪ ಇತ್ತ? ಜೀವ ರೂಪ ಇತ್ತಂದ್ರೆ ರೂಪನೇ ಇಲ್ವಲ್ಲ, ಅದು ಜೀವ ಅನ್ನೋ ಪ್ರಶ್ನೆ ಇರ್ಲಿಲ್ಲ, ಪರಮಾತ್ಮ ಅಂತ ಇತ್ತು ಅಲ್ಲ. ಅವಾಗ ಏನ್ ಮಾಡ್ಬೇಕು? ಗೌಣ ಮಾಡ್ಬೇಕು. ಜೀವೇನಾತ್ಮನ ಅಂತ ಗೌಣ ಮಾಡ್ಬೇಕು. ಅವಾಗ ಜೀವೇನಾತ್ಮನ ಮುಖ್ಯಾರ್ಥ ಅಲ್ಲ, ಮನಸ್ಸಿನಲ್ಲಿ ಹೊಕ್ಕಿದ್ದಾದಾಗ ಜೀವರೂಪದ ಅಂತ ತೋರ್ತಾ ಇದೆಯೇ ಹೊರತು ಮುಂಚೆ ಜೀವರೂಪ ಇರ್ಲಿಲ್ಲ. ಮನಸ್ಸಿನೊಳಗೆ ಹೊಕ್ಕಿದ ಮೇಲೆ ಜೀವರೂಪ ಅಂತ ತೋರುತ್ತೆ. ಯಾವುದರಂತೆ ಹೊಕ್ಕಿದೆ? ಕನ್ನಡಿಯೊಳಗೆ ಮುಖ ಹೋದಾಗೆ, ನೀರಿನೊಳಗೆ ಸೂರ್ಯಚಂದ್ರ ಪ್ರತಿಬಿಂಬ ಹೊಕ್ಕದ ಹಾಗೆ. ಅದು ಏನಾಯ್ತು? ಈಗಲೂ ನಿಮ್ಗೆ ಜೀವರೂಪ ಇಲ್ಲ, ಈಗಲೂ ಸೂರ್ಯಚಂದ್ರಾದಿಗಳು ಪ್ರತಿಬಿಂಬ ಇಲ್ಲ. ಸೂರ್ಯಚಂದ್ರಾದಿಗಳು ಹಾಗೆ ಇದ್ದಾರೆ, ನಮ್ಮ ಮುಖವು ಹಾಗೆ ಇದೆ. ಇಲ್ಲೂ ಕೂಡ ಜೀವರೂಪವು ಈಗಲೂ ಬಂದಿಲ್ಲ. ಯಾವಾಗ್ಲೂ ಇವ್ನು ಪರಮಾತ್ಮನೇ, ಅಭಿಮಾನದಿಂದ ಜೀವರೂಪ ಅನ್ಸ್ಕೊಂಡ ಅಂತಾನೆ. ಅವಾಗ ಸುಷುಪ್ತಿಯಲ್ಲೂ ಅವಿದ್ಯೆ ಇರುತ್ತೆ, ಜೀವರೂಪ ಇರುತ್ತೆ. ಅರ್ಥ ಏನ? ಈಗಲೇ ಇಲ್ಲ ಅಂತ ಆದ್ಮೇಲೆ ಅಲ್ಲ, ಅದು ಎದ್ ಬಂದ ಮೇಲಿಂದ ಇಟ್ಕೊಂಡು ಇರುತ್ತೆ ಅಂತ ಹೇಳೋದಷ್ಟೇ. ಈಗ ಎದ್ ಬಂದ್ಮೇಲೆ ಈಗಿರುವಾಗ್ಲೇ ಇಲ್ಲ ಅಂತಿದ್ದಾರೆ. ಈಗಿರುವಾಗಲೇ ಜೀವರೂಪ ಇರುವಾಗಲೇನೆಯೇ ಕನ್ನಡಿಯೊಳಗೆ ಮುಖ ಪ್ರತಿಬಿಂಬ ಪ್ರವೇಶ ಮಾಡಿದ ಹಾಗೇನೆಯೇ ಜೀವರೂಪದಿಂದ ತೋರ್ತಾ ಇದ್ದಾನೆ. ಈಗಲೇ ಜೀವರೂಪ ಇಲ್ಲ ಅಂತಂದ್ಮೇಲೆ ಎದ್ ಬಂದ್ಮೇಲೆ ಎಂತದು? ಸುಷುಪ್ತಿ ಇದ್ದಾಗ ಎಂತದು? ಅಲ್ಲ, ಎದ್ ಬಂದ್ಮೇಲೆ ಅಂದ್ರೆ ನಾವು ಎಚ್ಚರ ನಿದ್ದೆ ಅಂತ ಇಟ್ಕೊಂಡಿರೋದ್ರಿಂದ ಮುಂಚೆನೆ ಜೀವನ ಅಲ್ವಲ್ಲ, ಹೋಗೋಕ್ ಮುಂಚೆನೆ, ನಿದ್ದೆ ಮಾಡೋಕ್ ಮುಂಚೆನೆ ಜೀವನ ಅಲ್ಲ. ನಿದ್ದೆ ಹೋಗೋಕ್ ಮುಂಚೆನೆ ಜೀವನ ಅಲ್ಲ ಅಂತ ಆದಾಗ, ಮನಸ್ಸಿಗೆ ಸೇರ್ಕೊಂಡ್ಮೇಲೆ ಜೀವರೂಪ ಬಂತು ಅಂತ ಆದಾಗ, ಆ ಜೀವರೂಪವನ್ನ ಸುಷುಪ್ತಿಯಲ್ಲಿ ಕಳ್ಸ್ಕೊಳ್ತಾನೆ ಅಂದ್ರೆ ಮನೋಪಾಧಿನ ಬಿಟ್ಕೊಳ್ತಾನೆ. ಮನೋಪಾಧಿ ಬಿಟ್ಕೊಳ್ಳೋದೇ ಜೀವರೂಪ ಹೋಗೋದು, ಮನೋಪಾಧಿ ಸೇರ್ಕೊಳ್ಳೋದೇ ಜೀವರೂಪ ಬರೋದು. ವಸ್ತುತಃ ಜೀವರೂಪ ಅನ್ನೋದಿಲ್ಲ. ಇದು ತಾನೆ ಸಿದ್ಧಾಂತ. ಹೌದು. ಯಾಕೆ ಪರಮಾತ್ಮಂಗೆ ಯಾಕೆ ಬೇಕು ಈ ಉಪಾಧಿ, ಆ ಜೀವರೂಪ ಸೇರ್ಕೊಂಡು? ಅದೆಲ್ಲ ಏನ್ ಬೇಕಾಗಿಲ್ವಲ್ಲ, ಸುಮ್ನೆ. ಇದನ್ನು ಏಕಾಂತವಾಗಿ ಒಪ್ಪೋದಾದ್ರೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅಂದ್ರೆ ಅರ್ಥ ಏನು? ಇಲ್ಲ. ಮತ್ತೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ, ಜೀವರೂಪ ಇದೆ ಅಂತ ನಮ್ಮ ಚರ್ಚೆ ಮಾಡ್ತಾರಲ್ಲ, ಅದು ಇನ್ನೊಂದ್ ಸ್ವಲ್ಪ ನೋಡ್ಕೋಬೇಕು ಅವ್ರು ಚೆನ್ನಾಗಿ. ಅಷ್ಟೇ. ನಾನ್ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ಏನ್ ಡಿಫ್ರೆನ್ಸ್ ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳೋಣ ಅಂತ. ಅನ್ನೋದು ಇಲ್ಲ, ಒಪ್ಕೊಂಡೆ ನಾನು. ನಿದ್ದೆಯಲ್ಲಿ ಇಲ್ಲ ಅಂತ ಇದ್ದೀರಾ, ಅಗ್ರೀಡ್ 100%. ಬಟ್ ಅದು ಎದ್ದು ಬರುತ್ತಲ್ಲ, ವೆನ್ ಯು ವೇಕ್ ಅಪ್ ಇಟ್ ಇಸ್ ಬ್ಯಾಕ್. ಐ ಮೀನ್ ಇಟ್ ಟೇಕ್ಸ್ ಫಾರ್ಮ್. ಒಪ್ಪೋಣ. ಇವಾಗ ಎರಡು ದೃಷ್ಟಿ ಇದೆ. ಎರಡು ದೃಷ್ಟಿಲಿ ಹೇಗೆ? ಈಗ ನಾನು ಅವಿದ್ಯಾವಂತನಾಗಿದ್ದೀನಿ ಅಂತ ಇಟ್ಕೊಂಡ್ರೆ, ನಂಗೆ ಅವಿದ್ಯೆ ಇದೆ ಇದ್ರೆ, ಅವಿದ್ಯೆ ಹೋಗೋದು ಯಾವ್ದ್ರಿಂದ? ಜ್ಞಾನದಿಂದ. ಜ್ಞಾನ ಇಲ್ಲದೆ ಅಜ್ಞಾನ ಹೋಗಲ್ಲ. ಸುಷುಪ್ತಿ ಜ್ಞಾನ ಆಗೋಕೆ ಅವಕಾಶ ಇದೆಯಾ? ಅಲ್ಲಿ ಗುರು ಇದ್ದಾರ? ಮನಸ್ಸಿರತ್ತ, ಬುದ್ಧಿ ಇರತ್ತಾ? ಅಲ್ಲಿ ಶಾಸ್ತ್ರವಾಕ್ಯ ಇದೆಯಾ? ಶಾಸ್ತ್ರವಾಕ್ಯ ಇಲ್ಲ, ಗುರು ಇಲ್ಲ, ವಿವೇಕ ವಿಚಾರ ಇಲ್ಲ. ಹಂಗೆ ಅಜ್ಞಾನ ಹೋಗುತ್ತೆ. ಹಾಗಾಗಿ ಅವಿದ್ಯೆ ಇದೆ ಒಂದ್ ದೃಷ್ಟಿ, ವ್ಯವಹಾರ ದೃಷ್ಟಿ ಒಪ್ಕೊಳ್ಬೋದು, ಏನ್ ತಪ್ಪಿಲ್ಲ. ಅದು ವ್ಯವಹಾರ ದೃಷ್ಟಿ ಅಷ್ಟೇ, ಪರಮಾರ್ಥ ದೃಷ್ಟಿ ಅಲ್ಲ, ವಸ್ತು ದೃಷ್ಟಿ ಅಲ್ಲ, ಅನುಭವ ದೃಷ್ಟಿ ಅಲ್ಲ. ಕರೆಕ್ಟ್. ಹಾಗೆ ಅದರಿಂದ ಮತ್ತೆ ಆತ್ಮಜ್ಞಾನವಾಗುವವರೆಗೂ ಅವಿದ್ಯೆ ಹೋಗಲ್ಲ ಅನ್ನೋ ಕಾರಣದಿಂದ 3 ಅವಸ್ಥೆಯಲ್ಲೂ ಅವಿದ್ಯೆ ಇದೆ ನೋಡುವ. 3 ಅವಸ್ಥೆಯೂ ಅವಿದ್ಯೆಯಿಂದ ತೋರುತ್ತೆ ನೋಡುವ. ಅವಿದ್ಯೆಯಿಂದ ತೋರೋದೆ. ಇವಾಗ ನೋಡಿ, 3 ಅವಸ್ಥೆಯೂ ಅವಿದ್ಯೆಯಿಂದ ತೋರುತ್ತೆ ಅಂದ್ರೆ ಅವಸ್ಥೆ ಒಳಗೆ ಅವಿದ್ಯೆ ಇದೆ ಅಂತ ಆಗೋಲ್ಲ. 3 ಅವಸ್ಥೆ ಅನ್ನೋದೇ ಅವಿದ್ಯೆ ಅಂತ ಆದ್ಮೇಲೆ ಅವಸ್ಥೆ ಒಳಗೆ ಅವಿದ್ಯೆನೋ, ಅವಿದ್ಯೆ ಆದ್ಮೇಲೆ ಅವಸ್ಥೆನೋ? ಅವಿದ್ಯೆ ಎಲ್ಲದಕ್ಕಿಂತ ದೊಡ್ಡದು ಅಂದ್ರೆ ಅವಿದ್ಯೆಯಿಂದಲೇ ಕಲ್ಪಿತವಾದದ್ದು ಅವಸ್ಥಾತ್ರಯ ಅಂತ ಆದ್ಮೇಲೆ ಅವಸ್ಥೆ ಒಳಗೆ ವಿದ್ಯೆ ಅಂತ ಯಾಕೆ ವಿಚಾರ ಮಾಡ್ತೀರಾ ನೀವು? ಕನಸಿನಲ್ಲಿ ವಿದ್ಯೆ, ಎಚ್ಚರದಲ್ಲಿ ವಿದ್ಯೆ, ನಿದ್ದೆಯಲ್ಲಿ ವಿದ್ಯೆ ಯಾಕೆ ವಿಚಾರ ಮಾಡ್ತೀರಾ? ಆ ವಿಚಾರ ಏನ್ ಲಾಭ ನಿಮ್ಗೆ? ಅವಸ್ಥಾತ್ರಯ ಅನ್ನೋದೇ ಅವಿದ್ಯೆಯಿಂದ ತೋರೋದು, ಅವಿದ್ಯಾ ಕಲ್ಪಿತ. ಅವಿದ್ಯೆಯಿಂದ ಆದ್ಮೇಲೆ ಇನ್ನು ಸುಷುಪ್ತಿಯಲ್ಲಿ ಅವಿದ್ಯೆ, ಪಾತ್ರೆಯಲ್ಲಿ ಹಾಲು ನೀರು ಇದೇನು ಹಾಗೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅಂದ್ರೆ ಸುಷುಪ್ತಿ ಅನ್ನೋದು ಒಂದು ಬೌಲು, ಅದ್ರೊಳಗೆ ಅವಿದ್ಯೆ ಕೂತ್ಕೊಂಡಿದ್ಯಾ? ಅದೊಂದು ಪಾತ್ರೆ, ನಾ ಸುಷುಪ್ತಿ ಅನ್ನೋದು ಬೌಲ, ಅವಿದ್ಯೆ ಅಲ್ಲಿರೋಕೆ.
ಗುರುಗಳೇ ನೀವ್ ಅವೆಲ್ಲ ಅಂದ್ರೆ ಫುಲ್ ಕನ್ಫ್ಯೂಸ್, ಇನ್ನ ಮಾತಾಡಕ್ಕೆ ಬರಲ್ಲ. ಇದ್ರಲ್ವಾ ಗುರುಗಳೇ? ಹಂಗಲ್ಲಮ್ಮ, ನಾವ್ ಹೇಳೋದು ಯಾವಾಗ್ಲೂ ನಮ್ಮ ಸ್ವರೂಪ ನಿತ್ಯ ಮುಕ್ತ ಸ್ವರೂಪ. ನಾವು ಯಾವಾಗ್ಲೂ ಅವಿದ್ಯಾ ಕಾಮಕರ್ಮ ರಹಿತರು, ಎಂದೆಂದಿಗೂ ನಾವು ಬ್ರಹ್ಮ ಸ್ವರೂಪರೇ. ಅದು ಗುರುತಿಸ್ಕೊಳ್ಳೋದೇ ಜ್ಞಾನವೇ ಹೊರತು ಏನೂ ಆಗೋದಲ್ಲ. ಹೀಗೆ ಈ ರೀತಿ ಗುರುತಿಸ್ಕೊಳ್ಳೋವರೆಗೆ ಅವಿದ್ಯೆ ಹೋಗಿರಲ್ಲ. ಅಷ್ಟೇ ಪಾಯಿಂಟ್. ಅವಿದ್ಯಾ ಜ್ಞಾನ ಪಡೋ ತನಕ ಹೋಗಿರಲ್ಲ. ಸೊ ಇವನ್ ಇನ್ ಸ್ಲೀಪ್ ಹಾಗಿದ್ಮೇಲೆ ಇಲ್ವೋ ಅದೇ ಒಟ್ಟು ಇಟ್ ಈಸ್ ಪಾರ್ಟ್ ಆಫ್ ಸುಷುಪ್ತಿಲ ವಿದ್ಯೆ ಇದೆ ಅಂತ ಹೇಳಿದ್ರೆ ಏನ್ ವಿಶೇಷ? ಹಂಗಂತ ಓಕೆ ಸುಷುಪ್ತಿ ಅಲ್ಲಿದೆ ಅಂತ ಇಲ್ಲ. ಸುಷುಪ್ತಿ ನಮ್ ವಿ ಜ್ಞಾನ ಬರೋ ತನಕ ಅವಿದ್ಯೆ ಇದೆ. ಸೊ ವೆನ್ ವಿ ಕೈಂಡ್ ಐ ಮೀನ್ ಜ್ಞಾನ ಪಡ್ದಂಗೆ ಅಂದ್ರೆ ದೆನ್ ಇಟ್ಸ್ ಜ್ಞಾನ ಆಗೋವರೆಗೂ ಅವಿದ್ಯೆ ಇದೆ ಅಂತ ಒಪ್ಕೊಳ್ತಾ ಆತ್ಮಜ್ಞಾನ ಎಲ್ಲಿ ಆಗಿಲ್ವೋ ಅಲ್ಲಿ ವಿದ್ಯೆ ಇದೆ ಅಂತ ಒಪ್ಕೊಳ್ತೀವಿ. ಸಿಂಪಲ್ ವಿಚಾರ. ಅದೆಲ್ಲ ಬಹಳ ಅಂದ್ರೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅಂತ ನೀವು ವಿಶೇಷ ಎಸ್ಟಾಬ್ಲಿಷ್ ಮಾಡೋದು ಏನ್ ಲಾಭ ನಿಮ್ಗೆ? ಕರೆಕ್ಟ್. ಅಷ್ಟೇ ಸಿಂಪಲ್ ನಾ ಹೇಳೋದು. ಅದ್ರಲ್ಲಿ ಯಾವ ಸಿದ್ಧಾಂತವನ್ನು ಮಂಡನೆ ಮಾಡ್ದಂಗೆ ಆಗುತ್ತೆ. ಸುಷುಪ್ತಿ ಅವಿದ್ಯೆ ಇದೆ ಅಂತ ಹೇಳಿದ್ರಿಂದ ಯಾವ ಉಪಸಿದ್ಧಾಂತವನ್ನು ಮಂಡನೆ ಮಾಡ್ದಂಗೆ ಆಗುತ್ತೆ ಅದೇ ಹೇಳಿ. ಇಲ್ಲೇ ವಿದ್ಯೆ ಇದೆ ಅಂದ್ರೆ ಸಾಕು, ಇಲ್ಲಿ ವಿಚಾರ ಮಾಡಿ ತಿಳ್ಕೊಂಡ್ರೆ ಸಾಕು. ಇನ್ ಜನರಲ್ ಅವಿದ್ಯೆ ಇದೆ ಜ್ಞಾನ ಪಡೆಯೋ ತನಕ. ಅವಿದ್ಯೆ ಹೋದ್ಮೇಲೆ ಜ್ಞಾನ ಉಂಟಾದಾಗ ಯಾವ ರೀತಿ ಜ್ಞಾನ ಉಂಟಾಗತ್ತೆ? ನನಗೆ ಹಿಂದೂ ಅವಿದ್ಯೆ ಇರ್ಲಿಲ್ಲ, ಮುಂದೂ ಇಲ್ಲ, ಈಗ್ಲೂ ಇಲ್ಲ, ಎಲ್ಲೂ ಯಾವಾಗ್ಲೂ ಅವಿದ್ಯೆ ಇಲ್ಲ ನನ್ನ ಸ್ವರೂಪದಲ್ಲಿ. ನನ್ನ ಸ್ವರೂಪ ಯಾವಾಗ್ಲೂ ಚೈತನ್ಯ ಸ್ವರೂಪ ಅಂತಾನೆ ಜ್ಞಾನವಾಗೋದು. ಸೂರ್ಯನಲ್ಲಿ ಹಗಲು ರಾತ್ರಿ ಇದೆಯಾ? ಸೂರ್ಯನಲ್ಲಿ ರಾತ್ರಿ ಹೊತ್ತು ಸೂರ್ಯ ಇಲ್ಲ ಅಂದ್ರೆ ಸೂರ್ಯನಿಗೆ ರಾತ್ರಿನ ಇವಾಗ. ಸೂರ್ಯನಲ್ಲಿ ಹಗಲು ರಾತ್ರಿ ಕಲ್ಪನೆ ಮಾಡಿದ ಹೇಗೆ ವಿದ್ಯಾವಿದ್ಯೆಗಳು ಎರಡನ್ನು ಆತ್ಮ ಕಲ್ಪನೆ ಮಾಡ್ತಾ ಇದ್ದೀವಿ. ನಿಜವಾದ ಆತ್ಮನಿಗೆ ವಿದ್ಯಾಯೂ ಇಲ್ಲ, ಅವಿದ್ಯೆಯೂ ಇಲ್ಲ. ವಿದ್ಯಾ ಅತೀತ ಆತ್ಮನು. ವಿದ್ಯಾ ಅತೀತನಾದ ಆತ್ಮನಲ್ಲಿ ಆತ್ಮ ಸ್ವರೂಪದಲ್ಲಿ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ, ಸುಷುಪ್ತಿಯಲ್ಲೂ ಅವಿದ್ಯೆ ಹೋಗಿರಲ್ಲ. ಅದು ಏನ್ ವಿಶೇಷ ಅದನ್ನ ಪ್ರತಿಪಾದನೆ ಮಾಡೋದ್ರಲ್ಲಿ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ ಗುರುಗಳೇ, ಐ ಥಿಂಕ್ ಪ್ರಾಬ್ಲಮ್ ಬರೋದು ಒಂದೊಂದ್ಸತಿ ಏನಂತಾರೆ ಜ್ಞಾನ ಪಡೆದವ್ರದ್ದು ಮತ್ತೆ ಒಂಥರ ಸುಷುಪ್ತಿಯಲ್ಲಿ ಇರೋದು ಒಂದೇ ಅಂದಾಗ ದೆನ್ ಬಟ್ ಮೇ ಬಿ ಅದು ನೀವ್ ಅಂತ ಇಲ್ಲ. ನೀವ್ ಅಂತಿರೋದು ಸಮಾಧಿ ಪಕ್ಕ ಐ ಮೀನ್ ಸಮಾಧಿ. ಸುಷುಪ್ತಿ ಇರೋದು ಒಂದು ಅವಸ್ಥೆ, ಜ್ಞಾನ ಅನ್ನೋದು ಅವಸ್ಥೆಯೇ ಅಲ್ಲ. ಇದು ಒಂದ್ ನಿಮಿಷ. ಸುಷುಪ್ತಿನ ಒಂದ್ ಅವಸ್ಥೆ ಅಂತ ಹೇಳ್ತಾ ಇದ್ರಲ್ಲ ಅವ್ರೆ. ಈಗ ಸುಷುಪ್ತಿ ಒಂದ್ ಅವಸ್ಥೆ ಅಂತ ತಗೊಂಡ್ರೆ ಈ ಪ್ರಶ್ನೆ, ಸುಷುಪ್ತಿ ಒಂದ್ ಅವಸ್ಥೆ ಅಲ್ಲ ಅಂದ್ರೆ ಈ ಪ್ರಶ್ನೆ ಬರಲ್ಲ. ಯಾಕಂದ್ರೆ 3 ಅವಸ್ಥೆ ನಾವ್ ಇಟ್ಕೊಂಡು ನೀವು ಈಗ ವಿದ್ಯೆ ಅವಿದ್ಯೆದು ಜ್ಞಾನದ ಬಗ್ಗೆ ಏನ್ ಹೇಳಿದ್ರಿ ನೀವು, 3 ಅವಸ್ಥೆ ಇಟ್ಕೊಂಡ್ರೆ ಆಗ ಪ್ರತಿಬಿಂಬ ಬಿಂಬದ್ದು ಸರಿ ಹೋಗುತ್ತೆ. ಅಲ್ಲಿ ಏನು ತೊಂದ್ರೆ ಇಲ್ಲ. ಅಲ್ಲಿ ಆಯ್ತು, ನಾನತ್ವ ಬಂತು, ಅಲ್ಲಿ ಅವಿದ್ಯೆ ಬಂತು, ಪ್ರತಿಬಿಂಬ ತೋರಿಸ್ತಾ ಇದೆ, ಅವನ್ ಅಲ್ಲೇ ಇದ್ರು ಅದು ತೋರ್ತಾ ಇದೆ, ಅವನು ಕನ್ನಿ ಒಳಗಡೆ ಹೋಗದೆ ಇದ್ರು ಅದ್ರಲ್ಲಿ ಏನೂ ಇದಿಲ್ಲ. ಆದ್ರೆ ಸುಷುಪ್ತಿನೂ ಒಂದ್ ಅವಸ್ಥೆ ಅಂತ ಬಂದಾಗ ಏನಾಗುತ್ತೆ, ಈ 3 ಅವಸ್ಥೆಯಲ್ಲಿ ನಾವ್ ಏನ್ ತಗೊಂತಾ ಇದೀವಿ ಅದನ್ನೂ ಅಪ್ಲೈ ಮಾಡೋಂಗ್ ಹಾಕೊಂಡ್ಬಿಡುತ್ತೆ. ಅದು ಅಪ್ಲೈ ಮಾಡಕ್ ಆದಾಗ ಅವಾಗ ಈ ಪ್ರಶ್ನೆ ಬರುತ್ತೆ. ಇಲ್ಲೇ ಸುಷುಪ್ತಿ ಅವಸ್ಥೆ ಅಲ್ಲ, ಸುಷುಪ್ತಿ ಅಂತ ಅವಸ್ಥೆ ಅಂತ ಇಟ್ಕೊಳ್ದಿರಾ, ಸುಷುಪ್ತಿ ಅನ್ನೋದೇ ಒಂದು ಪರಮಾತ್ಮನ ಇದು ಸ್ಟೇಟು ಸ್ವರೂಪ ಅಂತ ಮಾಡ್ಕೊಂಡ್ರೆ ಅವಾಗ ಅಲ್ಲಿ ಪ್ರಶ್ನೆ ಬರಲ್ಲ. ಇದು ಈಗ ಅವಸ್ಥೆ 3 ಅವಸ್ಥೆಯಲ್ಲಿ ಅವಿದ್ಯೆ ಇದೆ ಅಂತಂದ್ವಿ, ಓಕೆ ಅವಿದ್ಯೆ ಏನ್ ತೋರ್ತಿದೆ ಅಂತಂದ್ವಿ, ಆವಾಗ ಅದನ್ನೇ ಲಾಜಿಕ್ ಇಲ್ಲ ಅಪ್ಲೈ ಮಾಡ್ಕೊಂಡಾಗ ಈ ಪ್ರಶ್ನೆ ಅಲ್ಲ. ಈ ಶ್ರುತಿ 2 ದೃಷ್ಟಿಯಿಂದ ಸುಷುಪ್ತಿ ವರ್ಣನೆ ಮಾಡುತ್ತೆ. ಒಂದು ಜಾಗೃತ ದೃಷ್ಟಿಯಿಂದ ವರ್ಣನೆ ಮಾಡೋದು ಒಂದು, ಅನ್ನೊಂದು ಅನುಭವ ದೃಷ್ಟಿಯಿಂದ ಸುಷುಪ್ತಿ ಹೇಳೋದು ಇನ್ನೊಂದು. ಸುಷುಪ್ತಿಯನ್ನ ಮೋಕ್ಷಕ್ಕೆ ದೃಷ್ಟಾಂತವಾಗಿ ಹೇಳುವಾಗ ಅನುಭವ ಪ್ರಧಾನವಾಗಿ ನಮ್ಮ ಸ್ವರೂಪ ಅವಿದ್ಯಾ ಕಾಮಕರ್ಮ ರಹಿತ ಸ್ವರೂಪ ಅನ್ನೋಕೆ ಸುಷುಪ್ತಿನ ದೃಷ್ಟಾಂತ ಕೊಡ್ತಾ ಇದೆ. ನಾವು ಅವಿದ್ಯಾ ಕಾಮಕರ್ಮ ರಹಿತರು, ನಮ್ಗೆ ಎಚ್ಚರದಲ್ಲಿ ತೋರ್ಸಕ್ ಆಗಲ್ಲ, ಕನಸಿನಲ್ಲಿ ತೋರ್ಸಕ್ ಆಗಲ್ಲ. ಅಲ್ಲೂ ಭಯ ಆಗುತ್ತೆ, ಕಾಮ ಇರುತ್ತೆ, ಇದೆಲ್ಲ ಇರುತ್ತೆ, ಎಚ್ಚರದಲ್ಲೂ ಇರುತ್ತೆ. ಹಾಗೆ ನಾವು ಅವಿದ್ಯಾ ಕಾಮಕರ್ಮ ರಹಿತರು ಅನ್ನೋದನ್ನ ಸುಷುಪ್ತಿ ದೃಷ್ಟಾಂತದಿಂದ ತೋರಿಸ್ಕೊಡ್ತೀನಿ ಅಂತ ಶ್ರುತಿ ಹೊರಟಿದೆ. ನೀವು ಅಲ್ಲೂ ಅವಿದ್ಯೆ ಇದೆ ಅಂತ ಎಸ್ಟಾಬ್ಲಿಷ್ ಮಾಡಿದ್ರೆ ಸುಷುಪ್ತಿ ಅಂತ ದೃಷ್ಟಾಂತವಾಗುತ್ತೆ ಅವಾಗ ಮೋಕ್ಷಕ್ಕೆ, ಅದೇ ನಮ್ಮ ಸ್ವರೂಪಕ್ಕೆ. ನಮ್ಮ ಸ್ವರೂಪ ಇಂಥದ್ದು ದೃಷ್ಟಾಂತವಾಗೋದೇ ಇಲ್ಲ ಅವಾಗ. ಆದ್ರಿಂದ ಸುಷುಪ್ತಿಯನ್ನ ಒಂದ್ ದೃಷ್ಟಿಯಿಂದ ಬ್ರಹ್ಮೈವೈ ಸುಷುಪ್ತಿ ಅವಸ್ಥಾ ಅಂತ ಭಾಷೆಗಳಲ್ಲಿ ಅದು ಹೊಂದುತ್ತೆ. ಇನ್ನೊಂದು
ಅವಸ್ಥಾತ್ರಯವೇ ಅವಿದ್ಯಾ ಕಲ್ಪಿತ ಅಂತ ಆದಾಗ ಅವಸ್ಥೆಯೇ ಇಲ್ಲದೆ ಇರೋ ಆತ್ಮನಲ್ಲಿ 3 ಅವಸ್ಥೆ ತೋರೋದೇ ಅವಿದ್ಯಾ ಕಲ್ಪಿತ ಅಂತ ಆದಾಗ 3 ಅವಿದ್ಯೆಯಿಂದ ಕಲ್ಪಿತವಾದ 3 ವಿದ್ಯೆ ಇದ್ದೇ ಇರುತ್ತೆ. ಅದು ಹೊಸ ಹೇಳೋದೇನಿದೆ, ಅದ್ರೇನು ಹೊಸ ವಿಷಯ ಏನು ಅಲ್ಲಪ್ಪ. ಅವಿದ್ಯಾ ಕಲ್ಪಿತವಾದ 3 ಅವಸ್ಥೆಯಲ್ಲೂ ಅವಿದ್ಯೆ ಇದೆ ಅನ್ನೋದು ಅದು ಒಪ್ಕೊಳ್ಳುವಂತ ವಿಚಾರ. ಏನಿದೆ ಇವಾಗ ಅವಿದ್ಯೆ ಕಳ್ಕೊಳಕ್ ಅವಕಾಶ ಇರೋದು ಎಚ್ಚರದಲ್ಲಿ. ಇಲ್ಲಿ ಸಾಧನೆ, ಇಲ್ಲಿ ವಿಚಾರ, ಇಲ್ಲಿ ಗುರುವಾಕ್ಯ, ಇಲ್ಲಿ ಬುದ್ಧಿ ಕೆಲಸ ಇಲ್ಲಿರೋದ್ರಿಂದ ಇಲ್ಲಿ ಜ್ಞಾನ ಆಗುತ್ತೆ, ಇಲ್ಲಿ ಹೋಗುತ್ತೆ ಅಂತ. ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅಂತ ಎಸ್ಟಾಬ್ಲಿಷ್ ಮಾಡಿ ಏನ್ ಸಾಧಿಸ್ತೀರಾ ನನ್ನ ಪ್ರಶ್ನೆ. ಅದು ಸಾಧಿಸುವಂತ ವಿಚಾರ ಮಾಡೋದಲ್ಲ ಗುರುಗಳೇ, ಅದ್ ಕ್ಲಾರಿಫಿಕೇಶನ್ ಮಾಡ್ಕೋತಾ ಇರೋದು. ಮಾಡಿ ಇವಾಗ ಒಪ್ಕೊಳ್ತೀವಿ. ಸುಷುಪ್ತಿ ಮಾತ್ರಕ್ಕೆ ಮೋಕ್ಷ ಅಂತ ಯಾರು ಹೇಳಲ್ಲ. ಸುಷುಪ್ತಿ ಅಲ್ಲ, ಅದನ್ನ ಈ ಮಾಂಡುಕ್ಯದಲ್ಲಿ ಅದನ್ನ ನಿದ್ದೆಗುವೆ ಇದಕ್ಕೂ ಡಿಫ್ರೆನ್ಸ್ ಹೇಳಿದಾರಲ್ಲ. ಅದಕ್ಕೆ ಬೀಜ ನಿದ್ರಾಯುತ ಪ್ರಾಜ್ಞ ಅಂತ ಅದಕ್ಕೆ ಹೇಳಿದ್ರು. ಪ್ರಾಜ್ಞನು ಬೀಜ ನಿದ್ರೆಯಿಂದ ಕೂಡಿದಾನೆ ಅಂದ್ರೆ ಇಲ್ಲಿ ಮಿಥ್ಯಾಜ್ಞಾನ ಅಜ್ಞಾನ ಎರಡೂ ಇದೆ. ಅಲ್ಲಿ ಮಿಥ್ಯಾಜ್ಞಾನ ಎಲ್ಲ ಬರೀ ಅಜ್ಞಾನ ಅಂತ ಒಪ್ಕೊಂಡಿದ್ದಾನೆ. ಒಪ್ಕೋಬಹುದು, ತಪ್ಪಿಲ್ಲ. ಹೆಚ್ಚು ದೃಷ್ಟಿಯಿಂದ ಒಪ್ಕೋಬಹುದು. ಅದೇನು ಬಹಳ ಅಪರಾಧ ವಿಚಾರ ಏನಲ್ಲ. ಆಯ್ತು, 9:05 ಬಿಟ್ಬಿಟ್ಟು ಅದನ್ನ ಎಕ್ಸಾಂಪಲ್ ಬಿಟ್ಬಿಟ್ರೆ ಅಲ್ಲಿಗೆ ಸರಿ ಬರುತ್ತೆ. ಅದು ಅನುಭವ ಪ್ರಧಾನ ಅವಸ್ಥೆ ಅಂತ ಮಾಡ್ಬಿಟ್ರೆ ಹೀಗೆ ನಮ್ಗೆ ತೊಂದ್ರೆ, ಈ ಪ್ರಶ್ನೆ ಬರುತ್ತೆ. ಹೌದು. ಅಲ್ಲ, ಅದು ಮಾಂಡುಕ್ಯದಲ್ಲಿ ಸಂಶಯಕ್ಕೆ ತುಂಬಾ ಡೀಟೇಲ್ ಆಗಿ ಸೂಕ್ಷ್ಮವಾಗಿ 7th ಮಂತ್ರದಲ್ಲಿ ನಿದ್ದೆಗುನುವೆ ಪ್ರಾಜ್ಞಾ ಮತ್ತೆ ತುರಿಯನ್ಗೆ ವ್ಯತ್ಯಾಸ ಹೇಳಿದಾರಲ್ಲ. ಯು ಗೋ ಥ್ರೂ ದಟ್. ಅದರಲ್ಲಿ ಹೌದು. ಮತ್ತೆ ಮಾಂಡುಕ್ಯ ಮಾಡೋಣ. ಅದು ಅಲ್ಲಿಗೆ ಬರೋದು. ನಮ್ಮ ಅಣ್ಣ ಹತ್ರ ಮಾಡಿಸ್ಕೋಬೇಕಂತೆ. ನಮ್ಮ ಅಣ್ಣ ಮಾಡ್ಲಿ, ಚೆನ್ನಾಗಿರುತ್ತೆ. 6 ಮಂತ್ರ ಮಾಡಿದ್ದಾರೆ ಗುರುಗಳೇ, 7ನೇ ಮಂತ್ರ ಮಾಡಿಲ್ಲ ಅಂತೆ ಅವರು. ಸಾಯಂಕಾಲ ಕ್ಲಾಸ್ ಅಲ್ಲಿ 6 ಮಂತ್ರ ಮಾಡಿದ್ದೀನಮ್ಮ ಅಂದ್ರು. ಯಾಕೆ 7ನೇ ಮಂತ್ರ ಮಾಡ್ಲಿಲ್ವಂತೆ? 7ನೇ ಮಂತ್ರನೇ ಅಲ್ವಾ ಬೇಕು, 6 ಮಂತ್ರದಲ್ಲಿ ಬರೀ